ನಮಸ್ತೆ ಶ್ರೀ ವಾರಾಹಿ 12 ಟ್ಯಾರೋ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೂ ಉಪಯೋಗ. ಹಾಕಿದ್ದು ವಿಡಿಯೋಸು ತಕ್ಷಣ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ನೋಡಿ. ಯಾರೆಲ್ಲ ಹುಟ್ಟುಹಬ್ಬ ಮದುವೆ ವಾರ್ಷಿಕೋತ್ಸವ ಇರೋರು ಅವ್ರಿಗೆಲ್ಲ ಶುಭ ಹಾರೈಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ನೂರ್ಕಾಲ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ರೀಡಿಂಗಲ್ಲಿ ಈಶ್ವರಂದು ರೀಡಿಂಗ್ ಮಾಡೋದಕ್ಕೆ ಏನು ಹೇಳ್ತಾರೆ ನೋಡೋಣ. ಮೊದಲನೇದು ಇದು, ಎರಡನೇದು. ಯಾರು ಮೊದಲನೇದು ಆಯ್ಕೆ ಮಾಡ್ಕೋತೀರೋ ಎರಡನೇದು ಆಯ್ಕೆ ಮಾಡಬಾರ್ದು ಅಂತೇನಿಲ್ಲ, ನಿಮಗೆ ತೀರ್ಮಾನಕ್ಕೆ ಬಿಟ್ಟಿದ್ದು. ಈಶ್ವರನ ವಿಚಾರದಲ್ಲಿ ಈಶ್ವರನ ನಂಬಿ ಇರೋರಿಗೆ ಏನೇನು ಉತ್ತರಗಳು, ಏನೇನು ಎಚ್ಚರಿಕೆಗಳು, ಮಾರ್ಗದರ್ಶನ ಏನು ಹೇಳ್ತಾರೆ, ಶುಭ ವಿಚಾರಗಳು ಏನು ಹೇಳ್ತಾರೆ ಕೇಳೋಣ. ಈಶ್ವರನ ಭಕ್ತರು ತುಂಬ ಜನ ಇದ್ದೀರಾ. ಪ್ರಪಂಚಕ್ಕೂ ಪ್ರಕೃತಿಗೂ ಮತ್ತು ಈಶ್ವರನ ಮಕ್ಕಳಾಗಿರುವಂಥ ನಮ್ಮೆಲ್ಲರಿಗೂ ಏನು ಉತ್ತರ ಹೇಳ್ತಾರೆ ಕೇಳೋಣ. ಈಶ್ವರ, ಯಾಕಪ್ಪ ತಡ ಮಾಡ್ತಿದ್ದೀರಾ? ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದೀವಿ. ಕಣ್ಣು ದೃಷ್ಟಿ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ. ಶಫಲ್ ಮಾಡಿದಾಗೆಲ್ಲ ಅದೇ ಮುಂದಕ್ಕೆ ಬರ್ತಾ ಇದೆ. ಕಣ್ಣು ದೃಷ್ಟಿ ತುಂಬ ಇದೆ ಮತ್ತು ವಿಷ ತುಂಬಿರೋ ಮನುಷ್ಯರು ಒಳಗೊಂದು ಹೊರಗೊಂದು ಅನ್ನೋ ಥರ ಇದ್ದಾರೆ. ಅವ್ರ ಹತ್ರ ಎಚ್ಚರಿಕೆಯಿಂದ ಇರಿ ಅಂತ ಈಶ್ವರ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮ ಜಮೀನು, ಹೊಲ, ಗದ್ದೆ, ತೋಟ, ಮನೆಗಳು, ನೀವು ಓಡಾಡೋ ಸ್ಥಳಗಳಲ್ಲಿ ಹಾವು ಕಾಣ್ಬೋದು. ಹಾವು ಕಂಡಾಗ ಎಚ್ಚರಿಕೆಯಿಂದ ಇರಿ. ಅದನ್ನು ರೇಗ್ಸಕ್ಕೆ ಹೋಗಬೇಡಿ. ಅದರ ಪಾಡಿಗೆ ಅದು ಇರೋದಕ್ಕೆ ಬಿಟ್ಬಿಡಿ. ಸುಮಾರು ಕಾರ್ಡ್ ಕೊಟ್ಬಿಟ್ಟಿದ್ದಾರೆ. ನಾನು ಜೋಡ್ಸಕ್ಕೆ ಹೋಗಲ್ಲ, ಹಾಗೆ ಒಂದೊಂದು ತೆಗೆದು ನೋಡಿಕೊಂಡು ಹೇಳ್ತೀನಿ ನಾನು. ಮೊದಲನೇ ಕಾರ್ಡ್ ಬಂದಿದ್ದು ಇಲ್ಲಿ. ಆಗಲೇ ಹೇಳೋದಲ್ಲ, ಹಾವುಗಳು, ನಾಗರ ಹಾವು, ಯಾವುದೇ ಹಾವುಗಳಿರ್ಬೋದು. ನಿಮ್ಮ ಕಣ್ಣಿಗೆ ಕಂಡು ಬಂದಾಗ ಎಚ್ಚರಿಕೆ ವಹಿಸಿ. ನಿಮ್ಮ ಮನೆ ಮಕ್ಕಳು ಅವರು ಕೂಡ ಜೋಪಾನವಾಗಿ ನೋಡ್ಕೊಳ್ಳಿ. ಮಕ್ಕಳು ಆಚೆ ಆಟ ಆಡ್ತಿದ್ದಾರೆ ಬಿಡು, ನಾವು ಒಳಗಡೆ ಕೆಲಸ ಮಾಡ್ಕೊಳ್ಳೋಣ ಅಂತ ಇರಕ್ಕೆ ಹೋಗಬೇಡಿ. ದಯವಿಟ್ಟು ಮಕ್ಕಳ ಕಡೆನೂ ಗಮನ ಕೊಡಬೇಕಾಗತ್ತೆ. ಯಾಕೆಂದರೆ ಹೊರಗಡೆ ನಿಮ್ಮ ಮನೆಗಳ ಹತ್ರ ಹಾವು ಗೀವು ಓಡಾಡೋ ಸ್ಥಳಗಳಿದ್ದರೆ ಅದರಿಂದ ಹೆಚ್ಚಾಗಿ ಮಕ್ಕಳ ಕಡೆ ಗಮನ ಕೊಡಬೇಕಾಗತ್ತೆ. ಇಲ್ಲಿ ಈಶ್ವರ ಮತ್ತೆ ಅದನ್ನೇ ಹೇಳಿರೋದು. ನಾನು ಆಗಲೇ ಫಸ್ಟ್ ಕಾರ್ಡ್ ಇದು ಬಿದ್ದಿದ್ದು. ಫಸ್ಟ್ ಕಾರ್ಡ್ ಬಿದ್ದಿದ್ದೆ ನಾನು ಹೇಳಿದೆ ಹಾವಿನ ಬಗ್ಗೆ. ಮತ್ತು ಒಬ್ಬರನ್ನ ನಂಬಬೇಕಾದ್ರೆ ಯೋಚನೆ ಮಾಡಿ ನಂಬಿ. ಒಂದು ಕಣ್ಣಿಂದ ನೋಡೋಕ್ಕೆ ಹೋಗಬೇಡಿ, ಎರಡು ಕಣ್ಣಿಂದ ನೋಡಿ. ಇಲ್ಲಿ ನೋಡಿ, ಈಶ್ವರನ ಕಣ್ಣು ಇನ್ನೊಂದು ಕಾಣ್ತಿಲ್ಲ. ಏಕೆಂದರೆ ಒಂದು ಕಣ್ಣಲ್ಲೇ ನೋಡಿ
ನಾವು ಭ್ರಮೆಗೆ, ಅವರ ಒಂದು ಮಾತಿನ ಭ್ರಮೆಗೆ ನಾವು ಮೂಡಿ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತು ವಾಹನಗಳಲ್ಲಿ ಕೂತ್ಕೋಬೇಕಾದ್ರೆ ಎಚ್ಚರ ವಹಿಸಿ. ಆಮೇಲೆ ನಿಮ್ಮ ಮನಸ್ಸು ಶುದ್ಧಿ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಗಂಟಲು ಶುದ್ಧೀಕರಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈಶ್ವರ. ಮತ್ತು ನೀವು ನಡಿಬೇಕಾದರೆ, ಓಡಾಡಬೇಕಾದ್ರೆ ವಾಹನಗಳಲ್ಲಿ ಜಾಗ್ರತೆ ವಹಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನ ನಿಮ್ಮನ್ನು ಯಾಮಾರಿಸಿ ಮೋಡಿ ಮಾಡೋದು ಆಗತ್ತೆ, ಗಮನವಿರಲಿ ಅದ್ರ ಬಗ್ಗೆ ಅಂತ ಇಲ್ಲಿ ಈಶ್ವರ ಹೇಳ್ತಾ ಇದ್ದಾರೆ. ದ್ವೇಷ ಮತ್ತು ಅಸೂಯೆ ಯಾರಲ್ಲಿ ಹೊರಗಡೆ ಇದೆ, ಮನಸ್ಸಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಮಾತಿನಂತೆ ಮರಳಾಗೋದು ಬೇಡ. ಕೆಲವು ಗಾಡಿಗಳಲ್ಲಿ ಪರಿಚಯ ಇದ್ರೂ ಗಾಡಿಯಲ್ಲಿ ಕುತ್ಕೊಳ್ಳೋದು ಬೇಡ ಅಂತ ಇಲ್ಲಿ ಈಶ್ವರ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಪಾಯ ಕೂಡ ಆಗಬಹುದು, ಎಚ್ಚರ ವಹಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ಕಾರ್ಡು, ಯೋಗ ಮಾಡಿ. ಯೋಗ ಮಾಡೋದ್ರಿಂದ ನಿಮ್ಮ ಜ್ಞಾನ ಪ್ರತಿಯೊಂದು ಉಪಯೋಗವಾಗುತ್ತದೆ. ಮತ್ತು ನೀವು ಜಪ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರುವ ಚಕ್ರಗಳು ಪ್ರತಿಯೊಂದು ಆಕ್ಟಿವೇಟ್ ಆಗುತ್ತೆ. ಚಂದ್ರನಿಗೆ ಒಂದು ನಮಸ್ಕಾರ ಮಾಡಿ, ಚಂದ್ರನಿಗೆ ಒಂದು ಪೂಜೆ ಮಾಡಿ. ಇನ್ನು ಸಂಜೆ ದೀಪ ಹಚ್ಚೋ ಟೈಮಲ್ಲಿ ಚಂದ್ರನ ನೆನೆಸ್ಕೊಂಡು, ಚಂದ್ರಂದು ಸಾಧ್ಯ ಆದರೆ ಶ್ಲೋಕ ಹೇಳ್ಕೊಳ್ಳಿ. ಸಣ್ಣದಾಗಿ ಗಾಯತ್ರಿ ಶ್ಲೋಕ ಥರ ಬರುತ್ತೆ, ಅದನ್ನು ಹೇಳಿಕೊಂಡು ಚಂದ್ರನಿಗೊಂದು ಆರತಿ ಮಾಡಿ ಧೂಪ ತೋರಿಸಿ ನಮಸ್ಕರಿಸಿ, ಅದರಿಂದನೂ ಒಳ್ಳೆಯದು ಆಗತ್ತೆ. ನಿಮ್ಮ ಕುಂಡಲಿನಿ ಯೋಗಗಳು ನಿಮ್ಮ ಎಲ್ಲವೂ ಚಕ್ರಗಳನ್ನು ಧ್ಯಾನ ಜಪ ಮಾಡೋದ್ರಿಂದ ಅದೆಲ್ಲ ನಿಮಗೆ ಉಪಯೋಗ ಆಗತ್ತೆ ಅಂದರೆ ನಿಮಗೆ ಅದ್ರಲ್ಲಿ ಬ್ಲಾಕೇಜ್ ಆಗಿದ್ದರೆ, ಈ ಹೇಗೆ ಬ್ಲಾಕೇಜ್ ಆಗಿರುತ್ತೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ವಾಮಾಚಾರ ಮಾಡಿರ್ತಾರಲ್ಲ ಅಂಥವ್ರ ಕಡೆಯಿಂದ ಅದು ಬ್ಲಾಕ್ ಮಾಡಿರ್ತಾರೆ. ನಿಮ್ಮ ದೇಹದಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ, ಅದನ್ನು ಬ್ಲಾಕ್ ಮಾಡಿ ವಾಮಾಚಾರಗಳನ್ನ ಮಾಡ್ತಾರೆ. ಅದರಿಂದ ನೀವು ಚಿಂತೆ ಮಾಡೋದು ಬೇಡ. ನೀವು ಬೆಳಗ್ಗೆ ಜಾವ ಶುಭ ಮುಂಜಾನೆ ಜಪ ಮಾಡೋದ್ರಿಂದ ಆ ಜಪದ ಜೊತೆಗೆ ಕುಂಡಲಿನಿ ಯೋಗಗಳು ಇವೆಲ್ಲವೂ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಿಂತೆ ಬೇಡ, ನಾನೆಲ್ಲ ನೋಡ್ಕೋತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಈಶ್ವರ ಏನು ಹೇಳ್ತಾ ಇದ್ದಾರೆ, ನಿಮ್ಮ ದೈನಂದಿನ ಅಭ್ಯಾಸಗಳನ್ನ ಮುಂದುವರಿಸ್ಕೊಂಡು ಹೋಗಿ, ಅದರಿಂದ ನಿಮಗೆ ಎಲ್ಲವೂ ಸರಿ ಹೋಗುತ್ತೆ. ಈಗೇನ ಪರಿಸ್ಥಿತಿ ಮುಂದೆ ಹೇಗಪ್ಪ ಅಂತ ಯೋಚನೆ ಮಾಡೋರಿಗೆ ಹೇಳ್ತಾ ಇದ್ದಾರೆ, ಚಿಂತೆ ಬೇಡ. ಇವೆಲ್ಲ ದೈನಂದಿನ ಪರಿಸ್ಥಿತಿಗಳು, ದಿನಚರಿಗಳು, ನಿಮ್ಮ ದಿನ ಕರ್ತವ್ಯಗಳು ಏನೇನಿದೆ ಪ್ರತಿದಿನದ್ದು ಅದನ್ನು ಮಾಡಿಕೊಂಡು ಹೋಗಿ. ಅದರಿಂದನೂ ನಿಮಗೆ ತುಂಬ ಒಳ್ಳೆಯದು ಆಗೋದಕ್ಕೆ ಕಾಯ್ತಾ ಇದೆ. ಅದನ್ನು ಸ್ವಾಗತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಭೌತಿಕವಾಗಿ ಇರೋದನ್ನು ಕಲೀರಿ. ಶಿಸ್ತನ್ನು ಪಾಲಿಸಿ. ನೀವು ಶಿಸ್ತು ಪಾಲಿಸೋದ್ರಿಂದ ನಿಮಗೆ ಈ ಒಂದು ಇಲ್ಲೇನು ಹೀಗೆ ಹೇಳಿದ್ರು ಅದೆಲ್ಲವೂ ನಿಮಗೆ ಉಪಯೋಗ ಆಗುತ್ತೆ. ಯಾವುದೇ ಕಾರಣಗಳಿಗೂ
ಕೋಪನ ಮಾಡಿಕೊಂಡ್ರೆ ನಿಮಗಿರುವ ಆ ಒಂದು ಯೋಗದಿಂದ ಸಿಗುವಂಥ ಅವಕಾಶಗಳು, ಕುಂಡಲಿ ಚಕ್ರಗಳು ಏನಿದೆ ಅವೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಮತ್ತೆ ಅದನ್ನು ಪಡೆಯೋದಕ್ಕೆ ತುಂಬ ಶ್ರಮ ಪಡಬೇಕಾಗತ್ತೆ. ಅದಕ್ಕಂತಲೇ ಸಮಯ ತಗೊಂಡು ನೀವು ಜಪ ಧ್ಯಾನ ಮಾಡೋದ್ರಿಂದ ಇದೆಲ್ಲ ನಿಮ್ಮ ದೇಹದಲ್ಲಿರುವಂಥ ಚಕ್ರಗಳು ಪ್ರತಿಯೊಂದೂ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಆದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಕೋಪದಿಂದ, ಪರಿಸ್ಥಿತಿಗಳಿಂದ ಕೋಪ ಮಾಡಿಕೊಂಡು ನಿಮಗೆ ನಾನು ಕೊಟ್ಟಿರೋ ಅವಕಾಶಗಳನ್ನ ದೂರ ಮಾಡ್ಕೋಬೇಡಿ ಅಂತ ಇಲ್ಲಿ ಈಶ್ವರ ಹೇಳ್ತಾ ಇದ್ದಾರೆ. ನಾನು ತೆಗೆದಿಲ್ಲ ಕಾರ್ಡು, ಶಫಲ್ ಮಾಡಿದ್ದಷ್ಟೇ. ಎಲ್ಲವೂ ಹೇಗೇಗಿದೆ ಹಾಗಾಗಿ ನಾನು ತೆಗಿತಾ ಇದ್ದೀನಿ. ಕೆಳಗಡೆಯಿಂದ ಮೊದಲನೇದು ಎರಡನೇದು ಹೇಗೆ ಬಿದ್ದಿದೆ ಆ ರೀತಿ ತೆಗಿತಾ ಇದೆ. ಯಾಕೆಂದರೆ ಸುಮಾರು ಕಾರ್ಡ್ಸು ಬಿದ್ದಿರೋದ್ರಿಂದ ಹಾಗೆ ನಾನು ಹೇಳಬೇಕು ಅಂತ ಇಲ್ಲಿ ಆಗಿರೋದ್ರಿಂದ ಅದರಿಂದ ಹಂಗೆ ಹೇಳಿರೋದ್ರಿಂದ ಹಾಗೆ ಮಾಡ್ತಾ ಇದ್ದೀನಿ. ಹನುಮಂತ ಬಂದಿದ್ದಾರೆ. ಪಾದಿಕೆಗಳಿಗೆ ಹನುಮಂತ ನಮಸ್ಕರಿಸ್ತಾ ಇದ್ದಾರೆ. ಇಲ್ಲಿ ಹನುಮಂತ ಶ್ರೀರಾಮನ ಪಾದಕೆಗೆ ನಮಸ್ಕಾರ ಮಾಡ್ತಿದ್ದಾರೆ. ಅದು ಈಶ್ವರಂದು ಪಾದಿಕೆ ಆಗಿರ್ಬೋದು, ರಾಮನ ಪಾದಿಕೆ ಕೂಡ ಆಗಿರಬಹುದು. ಹಾಗೆ ಇಲ್ಲಿ ಹೇಳ್ತಾ ಇರೋದೇನೆಂದರೆ, ನಿಮ್ಮ ಮನಸ್ಸು, ನಿಮ್ಮ ದೇಹವನ್ನು, ನಿಮ್ಮನ್ನು ಶಿವನಿಗೆ ಅರ್ಪಿಸಿಕೊಳ್ಳಿ. ಆದ್ದರಿಂದ ಮನಸ್ಸು ಚಂಚಲತೆಗೆ ಹೋಗಲ್ಲ. ಕೂತು ಆ ಕಡೆ ಈ ಕಡೆ ಗಮನ ಕೊಡದಿರ ನಿಮ್ಮ ಧ್ಯಾನದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕೈಗೆ ಎತ್ಕೊಂಡಿದ್ದ ಕೆಲಸನ ಪೂರ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅರ್ಧದಲ್ಲೇ ಬಿಡಬೇಡಿ. ತುಂಬ ಟೈಮ್ ತಗೊಳತ್ತಪ್ಪ, ತುಂಬ ದಿನ ತಗೊಳತ್ತಪ್ಪ, ನಾನು ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿದ್ರೆ ಬೇರೆ ಕೆಲಸ ಯಾವಾಗ ಮಾಡಲಿ ಅಂತ ಕೈಗೆ ಹಿಡಿದಿದ್ದ ಕೆಲಸನ ಫಸ್ಟು ಅದನ್ನು ಮಾಡಿ ಮುಗಿಸಿ. ಅದರಿಂದ ಕೂಡ ನಿಮಗೆ ಮುಂದಿನ ಕೆಲಸಗಳು ಏನೇನು ಆಗಬೇಕೋ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಹೃದಯ ಮತ್ತು ಮನಸ್ಸು, ಹೃದಯ ಶುದ್ಧತೆಯಿಂದ ಇಟ್ಕೊಳ್ಳಿ. ಈ ಶಿವನಿಗೆ ನಿಮ್ಮ ಮನಸ್ಸನ್ನು ಸಮರ್ಪಣೆ ಮಾಡಿ ಅದರಿಂದ ಚಂಚಲ ಮನಸ್ಸು ಇಟ್ಕೊಳ್ಳದೆ ಸಮರ್ಪಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸನ್ನು ಶುದ್ಧತೆಯಿಂದ ಇಟ್ಕೊಂಡು ಈಶ್ವರನಿಗೆ ನಿಮ್ಮ ಧ್ಯಾನ ಸ್ಮರಣೆಯಿಂದ ಈಶ್ವರನಿಗೆ ಸಮರ್ಪಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಆಂಜನೇಯನ ದೇವಸ್ಥಾನದಲ್ಲಿ ಗಂಟೆ ಕೊಡಬೇಕು ಅಂದ್ಕೊಂಡಿದ್ದೀರಾ, ಗಂಟೆ ಕೊಡಿ. ಮತ್ತು ಯಾರೋ ಮನೆಯಲ್ಲಿ ಆಂಜನೇಯಂದು ಮೂರ್ತಿ ಇರೋವಂಥ ಗಂಟೆನ ತಗೋಬೇಕು ಅಂದ್ಕೊಂಡಿದ್ದೀರೋ ತಗೊಳ್ಳಿ. ಅದರಿಂದನೂ ನಿಮ್ಗೆ ಉಪಯೋಗ. ಗಂಟೆ ಮನೆಯಲ್ಲಿ ಬಾರಿಸೋದ್ರಿಂದ ಕೆಟ್ಟ ಒಂದು ಪರಿಸ್ಥಿತಿಗಳು, ಅಂದರೆ ಈ ಕೆಟ್ಟ ಶಕ್ತಿಗಳು ಇರ್ತಾವಲ್ಲ ಅವುಗಳಿಗೆ ಅವಕಾಶ ಕಡಿಮೆ ಆಗುತ್ತೆ ಅಂದರೆ ಆ ಶಬ್ದಗಳು ಕೇಳಿದ್ರೆ, ಗಂಟೆ ಶಬ್ದ ಕೇಳಿದ್ರೇ ಅವುಗಳಿಗೆ ಆಗಲ್ಲ. ಆಮೇಲೆ ಗದೆ ತಗೊಂಡು ಯಾರು ಹರಕೆ ಮಾಡ್ಕೊಂಡಿದ್ದೀರಾ ಅವರು ದೇವಸ್ಥಾನದಲ್ಲಿ ಕೊಡಬೇಕು ಅಂತ ಅವರು ಕೊಡಿ. ಮತ್ತು ಹನುಮಂತನಿಗೆ ಕಪಿ ಸೈನ್ಯಗಳು ಇರುತ್ತಲ್ಲ, ಎಲ್ಲಾದರೂ ಹೋದಾಗ ಅಲ್ಲಿ ಹಣ್ಣುಗಳೇನಾದರೂ ಕೊಡಿ ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ರಾಜನು ಕಾಳಭೈರವ ಮತ್ತು ರಾಜನಂತೆ ಬದುಕೋದು ಕಲೀರಿ. ಕೋಪ ದ್ವೇಷದಿಂದ ಬದುಕಿದರೆ ನೀವು ರಾಜರಾಗೋದಕ್ಕೆ ಸಾಧ್ಯ ಇಲ್ಲ. ಗದೆ ಹಿಡಿದ ಮಾತ್ರಕ್ಕೆ, ಶೂಲ ಹಿಡಿದ ಮಾತ್ರಕ್ಕೆ, ಕತ್ತಿ ಹಿಡಿದ ಮಾತ್ರಕ್ಕೆ ನೀವು ರಾಜರ ಆಗೋದಕ್ಕಾಗಲ್ಲ.
ನೀವು ವಜ್ರ ವೈಡೂರ್ಯ ನಿಮ್ಮ ಮೈ ಮೇಲೆ ಹಾಕ್ಕೊಂಡಿದ್ರೂ ರಾಜರಾಗಕ್ಕೆ ಸಾಧ್ಯ ಇಲ್ಲ. ಆ ರಾಜ ಅನ್ನೋ ಅರ್ಥ, ಆ ಒಂದು ಮಾತನ್ನು ಪಡಿಬೇಕಾದ್ರೆ ನಾನು ಕೊಡುವ ಆಶೀರ್ವಾದ, ಅದರಿಂದಲೇ ನೀವು ರಾಜನಾಗಿ ಬದುಕಲು, ರಾಣಿಯಾಗಿ ಬದುಕಲು ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಗಂಡಿಗಾಗಲಿ ಹೆಣ್ಣಿಗಾಗಲಿ ಇಲ್ಲಿ ಹೇಳ್ತಾ ಇರೋದು. ಯಾರೆಲ್ಲ ಬಾಡಿನ ಆರೋಗ್ಯಕ್ಕೆ ಎಕ್ಸಸೈಸ್ ಎಲ್ಲ ಮಾಡ್ತಿರಲ್ಲ, ವ್ಯಾಯಾಮಗಳು, ಅವೆಲ್ಲ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಈಶ್ವರ ಹೇಳ್ತಾ ಇದ್ದಾರೆ. ಭೈರವ, ಈಶ್ವರ, ಅರ್ಧನಾದೀಶ್ವರ, ವೀರಭದ್ರೇಶ್ವರ, ಈ ಸುಮಾರು ಹೆಸರುಗಳು ಈಶ್ವರನಿಗೆ ಇದೆ. ಈಗ ಹೇಳಿದಾಗೆ ಆರೋಗ್ಯದ ಕಡೆ ಗಮನ ಕೊಡಿ. ಯೋಗ, ವ್ಯಾಯಾಮಗಳು, ಮತ್ತು ಈಗೆಲ್ಲ ಜಿಮ್ ಅಂತ ಹೇಳ್ತಾರಲ್ಲ, ಜಿಮ್ಮಿಗೆ ಹೋಗೋರು, ಎಕ್ಸಸೈಸ್ ಮಾಡೋರು ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಯ ಬೇಡ, ಭೈರವ ಈಶ್ವರ ಹೇಳ್ತಾ ಇರೋದು ಭಯ ಬೇಡ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಕೆಲಸಗಳಲ್ಲಿ ಜಯ ಸಿಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಭಯನ ಹೋಗಲಾಡಿಸು, ಭಗವಂತನಿಗೆ ಶರಣಾಗತಿ ಹಾಗೂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದುಷ್ಟಶಕ್ತಿಗಳನ್ನ ನಾನು ನೋಡ್ಕೋತೀನಿ, ನೀನು ನನ್ನ ನೆರಳಲ್ಲಿದೆಯಾ, ರಕ್ಷಿಸಿಕೊಳ್ಳುತ್ತೇನೆ ನಾನು ಅಂತ ಇಲ್ಲಿ ಈಶ್ವರ ತಂದೆ ಕಾಳಭೈರವ, ಭೈರವೇಶ್ವರ ಹೇಳ್ತಾ ಇದ್ದಾರೆ. ನಿನಗೆ ಯಾಕೆ ಭಯ? ನಾನು ಎಲ್ಲವನ್ನೂ ನೋಡ್ತಾ ಇದ್ದೀನಿ. ಹಲವಾರು ಕಣ್ಣು, ಲಕ್ಷಾಂತರ ಕಣ್ಣುಗಳು ಇರುವಂಥ ನಾನೇನು ಸುಮ್ಮನೆ ಕೂತಿಲ್ಲ, ಪ್ರತಿಯೊಬ್ಬರನ್ನೂ ಗಮನಿಸ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿ ಯಾರ್ಯಾರು ಏನೇನು ಸಂಚು ಮಾಡ್ತಾ ಇದ್ದಾರೆ ಅದನ್ನು ನಾನು ಗಮನಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ದುಷ್ಟ ಶಕ್ತಿಗಳಿಂದ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ. ನನ್ನ ಧ್ಯಾನ ಜಪದಲ್ಲಿ ನೀನಿರು, ಶತ್ರುಗಳನ್ನು ನಾನು ನೋಡ್ಕೋತೀನಿ ಅಂತ ಇಲ್ಲಿ ಭೈರವೇಶ್ವರ, ವೀರಭದ್ರೇಶ್ವರ ಹೇಳ್ತಾ ಇದ್ದಾರೆ. ಸಾಧ್ಯ ಆದವರು ಈಶ್ವರನ ಅಂದರೆ ಭೈರವೇಶ್ವರ ದೇವಸ್ಥಾನಗಳಲ್ಲಿ ಯಾರು ಮನೆ ದೇವರಾಗಿ ಇರ್ತೀರಾ ಅಂಥವರು ಹೋಗ್ಬಿಟ್ಟು ಅವ್ರಿಗೆ ಏನಾದರೂ ವಿಶೇಷ ಪೂಜೆ, ಅಭಿಷೇಕ, ಅರ್ಚನೆ ಈ ರೀತಿ ಮಾಡಿ ಭೈರವೇಶ್ವರನಿಗೆ ಇಷ್ಟವಾಗಿರುವಂಥ ಹೂನ ದೇವಸ್ಥಾನದಲ್ಲಿ ಕೊಟ್ಟು ನಮಸ್ಕರಿಸಿ ಪ್ರದಕ್ಷಿಣೆ ಮಾಡಿ ಬನ್ನಿ. ಸಾರಿ, ನನ್ನ ಮಾತನ್ನು ತೊದಲಿಸ್ತಿದ್ದಾರೆ, ಹೇಳಬಾರ್ದು ಅಂತ. ಇದು ಯಾಕೆ ಹೆಂಗೆ ಹೇಳಬಾರ್ದು ಅಂತ ಹೇಳ್ತೀನಿ ಅಂದರೆ, ನಾವಾಗಿ ಮಿಸ್ಟೇಕ್ ಮಾಡ್ತಾ ಇರೋದಲ್ಲ. ಯಾಕೆಂದರೆ ನಿಮ್ಮ ಗಮನಕ್ಕೂ ನಾವು ಯಾವ ರೀತಿ ನಾವು ಇಲ್ಲಿ ಮಾತಾಡ್ತಿದ್ದೀವಿ ಅನ್ನೋದನ್ನು ಇದನ್ನು ಕೇಳಿಸ್ಕೊಳ್ಳೋವ್ರಿಗೂ ಗೊತ್ತಾಗಬೇಕು ಅಂತ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ನಾನು ಬೇಕಂತ ತೊದಲ್ತಾ ಇರೋದಲ್ಲ ಮಾತುಗಳನ್ನ. ಇರಲಿ, ಈಶ್ವರ ನೋಡ್ಕೋತಾರೆ. ಶರಣು ಈಶ್ವರನಿಗೆ. ನಿಮ್ಮ ಅತಿಯಾದ ಹೊರೆ, ನಿಮ್ಮ ಭಾರವನ್ನು ಇಳಿಸಿಕೊಳ್ಳಿ. ನನಗೆ ನಿಮ್ಮ ಭಾರವನ್ನು ತಿಳಿಸಿ, ನೀವು ನಿಮ್ಮ ಭಾರವನ್ನು ಇಳಿಸಿಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬೇಡ, ನನಗೆ ನೀನು ಶರಣು ಆಗಿದ್ಯಾ, ನೀನು ಚಿಂತೆ ಮಾಡಬೇಡ, ನಿನ್ನ ಭಾರ ನಾನು ತಗೊಂಡಿದ್ದೀನಿ, ನಾನಿದ್ದೀನಿ, ಧೈರ್ಯವಾಗಿರೋ ಅಂತ ಅಭಯ ಹಸ್ತ ತೋರಿಸ್ತಾ ಇದ್ದಾರೆ ಈಶ್ವರ. ಸೊಂದಿಯಲ್ಲೂ ನನ್ನ ಕಣ್ಣು ಹಾರಿಸಿ ನೋಡ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಕಣ್ಣು ಎಲ್ಲಿ ಸೊಂದಿಯಲ್ಲೂ ನೋಡ್ತಾ ಇದ್ದಾರೆ. ಆ ಬೆರಳುಗಳು ಸೊಂದಿಯಲ್ಲೂ ನೋಡ್ತಾ ಇದ್ದಾರೆ ಈಶ್ವರ.
ನನಗೆ ಎಲ್ಲರದು ಜವಾಬ್ದಾರಿಗಳಿದೆ. ನಾನು ಅದನ್ನು ತಗೊಂಡ್ಮೇಲೆ ನಾನು ಅದನ್ನು ಪೂರ್ತಿಗ ನಿಭಾಯಿಸ್ತೀನಿ. ನಿಮ್ಮ ಪ್ರಯತ್ನ ಕೂಡ ಅದರಲ್ಲಿ ತುಂಬ ಮುಖ್ಯ. ನಾನು ದೇವ್ರ ಮೇಲೆ ಬರ ಹಾಕ್ಬಿಟ್ಟಿದ್ದೀನಿ, ಬಿಡಪ್ಪ ನಿನ್ನ ದೇವ್ರು ನೋಡ್ಕೋತಾನೆ ಅಂತ ಕೂರೋದು ಬೇಡ. ನಿನ್ನ ಪ್ರಯತ್ನ ಕೂಡ ಅದರ ಮುಂದೆ ಬೇಕು. ಆಗಲೇ ನಿನ್ನ ಯಶಸ್ಸಿಗೆ ಅವಕಾಶಗಳು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಮುಂದೆ ಪರಿಣಾಮ, ನೀನು ಪಡುವ ಶ್ರಮದ ಮುಂದೆ ಪರಿಣಾಮ ನಿನಗೆ ತಿಳಿಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಬೇರೆಯವರ ಜವಾಬ್ದಾರಿ ನಿಮಗೆ ಬೇಡ, ಬೇರೆಯವರ ಮಾತುಗಳು ನಿಮಗೆ ಬೇಡ. ಬೇರೆಯವರ ಜವಾಬ್ದಾರಿಗಳು, ಅನುಭವಗಳನ್ನ ತಗೊಂಡು ನೀನು ನಿನ್ನ ತಲೆ ಮೇಲೆ ಹಾಕ್ಕೋಬೇಡ. ನಿನ್ನ ಅನುಭವ ನಿನ್ನ ಜೀವನಕ್ಕೆ ನಿನಗೆ ಸಂಬಂಧಪಟ್ಟಿದ್ದು ಅಂತ ಇಲ್ಲಿ ಈಶ್ವರ ಹೇಳ್ತಾ ಇದ್ದಾರೆ. ಎಷ್ಟು ನೀವು ತಾಳ್ಮೆಯಿಂದ ನಗ್ನಗ್ತಾ ನೀವು ದೇವರಿಗೆ ಭಾರ ಹಾಕಿ ನಿಮ್ಮ ಕೆಲಸದ ಕಡೆ ಗಮನ ಕೊಡ್ತೀರೋ ಆದಷ್ಟು ಯಶಸ್ಸು ಸಿಗುತ್ತೆ ಅಂತ ಇಲ್ಲಿ ಈಶ್ವರ ಹೇಳ್ತಾ ಇದ್ದಾರೆ. ಈಗೆಲ್ಲ ಸ್ವಲ್ಪ ಕಡೆ ಶಿವಂದು ನಾಮ ಲೇಖನ ಪುಸ್ತಕ ಸಿಗ್ತಾ ಇದೆ. ಯಾರಿಗೆಲ್ಲ ತಗೊಂಡು ಬರೀಬೇಕು ಅಂತ ಅನಿಸುತ್ತೆ ದಯವಿಟ್ಟು ತಗೊಂಡು ಬರೆದು ಅದಾದಮೇಲೆ ದೇವಸ್ಥಾನದಲ್ಲಿ ಕೊಟ್ಟು ಪೂಜೆ ಮಾಡಿಸಿ. ಎಲ್ಲಂದ್ರಲ್ಲಿ ಕುತ್ಕೊಂಡು ಬರೆಯೋಕ್ಕೆ ಹೋಗಬೇಡಿ. ಏಕೆಂದರೆ ಅದಕ್ಕೊಂದು ನಾವು ದೇವರಿಗೆ ಅಂತ ಎಲ್ಲಿ ಒಂದು ನಿಯಮ, ಸ್ಥಳ, ಒಂದು ಶುದ್ಧತೆಯಾಗಿ ಕೊಟ್ಟಿರ್ತೀವಿ, ಅದೇ ರೀತಿಯಾಗಿ ನಾವು ನಾಮಲೇಖನ ಬರಿಬೇಕಾದ್ರೆ ಶುದ್ಧವಾಗಿರೋ ಸ್ಥಳದಲ್ಲಿ ಕೂತ್ಕೊಂಡು ಮಡಿಯಿಂದ ಬರೆಯೋದ್ರಿಂದ ಇದು ತುಂಬ ಒಳ್ಳೆಯದು. ಸಮಯ ನಿಮ್ಗೆ ಸಿಕ್ಕಿಲ್ಲ ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನ ಪೂರ್ತಿ ಮುಗಿಸ್ಕೊಂಡು ನಂತರ ಅದಕ್ಕಂತ ಒಂದು 10-15 ನಿಮಿಷ ಸಮಯ ಇಟ್ಕೊಂಡು ಪ್ರತಿದಿನ ಓಂ ನಮಃ ಶಿವಾಯ ಅಂತ ಬರೆಯೋದ್ರಿಂದ ನಿಮಗೂ ತುಂಬ ಒಳ್ಳೆಯದು. ಅದರ ಜಪಾನ ಕೂಡ ನೀವು ಮಾಡ್ತೀರಾ. ಇದು ಕೂಡ ಒಂದು 10-15 ನಿಮಿಷ ಬರೆದ್ರೂ ನಿಮಗೆ ಎಷ್ಟೋ ಅನುಕೂಲ ಆಗತ್ತೆ. ಓಂ ಅಂತ ಜಪ ಮಾಡುವಾಗ ಹೇಳ್ಕೊಳ್ಳಿ, ನಿಧಾನಕ್ಕೆ ಓಂ ಅಂತ ಹೇಳಿಕೊಂಡು ಅದರಿಂದ ನಿನ್ನ ಏನು ಹೇಳೋದು, ನಿನ್ನ ಗಮನ ಆ ಕಡೆ ಇಟ್ಟು ಓಂ ಅಂತ ಜಪ ಮಾಡೋದ್ರಿಂದ ಆ ಶಬ್ದದಿಂದ ನಿನ್ನ ಒಂದು ವೈಬ್ರೇಷನ್ ಏನು ಹೇಳೋದು, ಓಂ ಅಂತ ಜಪ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಂಥರ ಶಕ್ತಿ ತುಂಬ್ದಂಗೆ ಆಗತ್ತೆ. ಅದನ್ನು ಆ ಥರ ನೀವು ಉಪಯೋಗಿಸ್ಕೋಬೇಕಂದ್ರೂ ತಾಳ್ಮೆ ಇರಬೇಕು, ಕೋಪ ಇರಬಾರ್ದು, ಅಹಂಕಾರ ಇರಬಾರ್ದು. ತಾಳ್ಮೆಯಿಂದ ಅದನ್ನು ನೀವು ಮಾಡೋದ್ರಿಂದ ನಿಮಗೆ ಹೆಚ್ಚು ಅದರಿಂದ ಶಕ್ತಿ ನಿಮಗೆ ಸಿಗತ್ತೆ. ಆ ಧ್ಯಾನದಿಂದ ತುಂಬ ಒಳ್ಳೆಯದು, ದೇಹಕ್ಕೆ ನಿಮಗೆ ಶಕ್ತಿ ಶಿವಪ್ಪ ಕೊಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಬೆಳವಣಿಗೆಗಳು ಬರ್ತಾ ಇದೆ, ಅದನ್ನು ಸ್ವೀಕರಿಸಿ, ಅದನ್ನು ಎದುರು ನೋಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಶುಭ ದಿನಗಳು, ಶುಭ ಕೆಲಸಗಳು ಪ್ರತಿಯೊಂದು ನಡೆಯಲಿದೆ. ಮದುವೆ ಆಗಿರ್ಬೋದು, ಮನೆ ಗೃಹ ಪ್ರವೇಶಗಳಿರ್ಬೋದು, ಮಕ್ಕಳ ನಾಮಕರಣ ಇರ್ಬೋದು, ನಿಮ್ಮ ಜಮೀನು ಆಗಿರ್ಬೋದು, ಸೈಟ್ ತಗೊಳ್ಳೋದಾಗಿರ್ಬೋದು, ಅಥವಾ ಗಾಡಿಗಳು, ಕಾರು ಅಥವಾ 2 ವೀಲರ್ಸು ಏನು ತೊಗೋಬೇಕು ಅಂತಿದ್ದೀರೋ, ಒಡವೆಗಳು ತೊಗೋಬೇಕು ಅಂತಿದ್ದೀರೋ ಪ್ರತಿಯೊಂದು ಶುಭಕರ ಕಾದಿದೆ ಅಂತ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ. ಈ ಓಂ ಅಂತ ಹೇಳೋದ್ರಿಂದ ನಿಮ್ಮ
ಕಿರೀಟ ಚಕ್ರ ಅದನ್ನು ಆ ಸ್ಥಳದಲ್ಲಿ ನಿಮಗೆ ಒಂದು ಶಕ್ತಿ ಥರ ದೇವರು ಕೊಡೋದಕ್ಕೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನೀವು ಗಮನಿಸ್ಬೋದು. ಇದು ಯಾರಿಗೆ ಇದು ಈ ಒಂದು ಮೆಸೇಜ್ ಹೋಗ್ತಿದೆ ಅವರು ದಯವಿಟ್ಟು ಅದನ್ನು ಗಮನಿಸಿ. ಪ್ರತಿಯೊಬ್ಬರಿಗೂ ಇರುತ್ತೆ, ಅದು ನೀವು ಗಮನಿಸಬೇಕು. ನನಗೆ ಈ ಥರ ಮಾಡ್ತಾ ಇರೋದ್ರಿಂದ ಸ್ವಾಮಿ ನನಗೇನು ಕೊಟ್ಟಿದ್ದಾರೆ ಅನ್ನೋದು. ನಾವು ದೇವ್ರಿಗೆ ಕೊಡೋದು ಕೂಡ ಮುಖ್ಯ. ಬರೀ ದೇವರಿಂದ ಯಾವುದೇ ದೇವರುಗಳಾಗಲಿ ನಾವು ದೇವ್ರ ಹತ್ರ ಪ್ರತಿಯೊಂದು ಕೇಳ್ತೀವಿ. ಆರೋಗ್ಯ ಕೇಳ್ತೀವಿ, ದುಡ್ಡು ಕಾಸು ಕೇಳ್ತೀವಿ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಕೇಳ್ತೀವಿ, ಮನೆಯ ಮಠ ಕೇಳ್ತೀವಿ, ಮಕ್ಕಳು ಕೇಳ್ತೀವಿ, ಮದುವೆ ಆಗಬೇಕು ಅಂತ ಕೇಳ್ತೀವಿ. ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಂಗಿಲ್ಲ. ನಾನು ಅಲ್ಲೋಗಿ ಬರಬೇಕು, ಇಲ್ಲೋಗಿ ಬರಬೇಕು, ನಾನು ಅದು ತಿನ್ಬೇಕು, ಇದು ತಿನ್ಬೇಕು, ಅದು ಕುಡಿಬೇಕು, ಇದು ಪ್ರತಿಯೊಂದು ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಂದು ನಾವು ಕೇಳ್ತೀವಿ. ಹಾಗಾಗಿ ನಾವು ಕೂಡ ಏನೇನು ಕೇಳ್ತೀವೋ ಅದನ್ನೆಲ್ಲ ಭಗವಂತ ಕೊಟ್ಟಾಗ ಅದೇ ಥರ ದೇವ್ರಿಗೆ ನಾವು ಕೂಡ ತುಂಬ ಕೊಡೋದು ಮುಖ್ಯ. ದೇವ್ರಿಗೂ ಆಹಾರ, ನೈವೇದ್ಯ, ಮಜ್ಜಿಗೆ, ಪಾನಕ ಮತ್ತು ನೀರು ಇಡೋದ್ರಿಂದ, ಹಾಲು ಇಡೋದ್ರಿಂದ ಪ್ರತಿದಿನ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದುವಾಗ ನೈವೇದ್ಯ ತುಂಬ ನೀವು ಇಡಲಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗಾದರೂ ಇಟ್ಟು ಆಮೇಲೆ ನೀವು ನಿಮ್ಮ ತಿಂಡಿಗಳನ್ನ ಮಾಡ್ಕೊಳ್ಳೋದು ಆಮೇಲೆ ಮಾಡೋದ್ರಿಂದ ಒಳ್ಳೆಯದು. ಅದು ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ದೇವರ ಹತ್ರ ಇಟ್ಟಿದ್ದ ತಿಂಡಿ ನೈವೇದ್ಯನ ಏನು ಮಾಡೋದು ಅಂದರೆ ಕಾಗೆ ಪಕ್ಷಿಗಳಿಗಂತೂ ಹಾಕೋಕ್ಕೆ ಹೋಗಬೇಡಿ. ಆದರೆ ನೀವು ಸಪ್ರೇಟಾಗಿ ಹಾಕಿ. ಕಾಗೆ ಪಕ್ಷಿಗಳಿಗೆ ನೀವು ಆಹಾರ ಹಾಕಬೇಕಂದ್ರೆ ಸಪ್ರೇಟಾಗಿ ಹಾಕಿ. ನೀವು ದೇವ್ರ ಹತ್ರ ಇಟ್ಟಿದ್ದು ನೈವೇದ್ಯನ ಅದು ನೀವೇ ನಿಮ್ಮ ಮನೆ ಮಂದಿ ಎಲ್ಲ ಸ್ವೀಕರಿಸೋದ್ರಿಂದ ಪೂಜೆ ಆಗಿ ಸ್ವಲ್ಪ ಹೊತ್ತು ಆದ ನಂತರ ನೀವೇ ಅದನ್ನು ಸ್ವೀಕರಿಸೋದ್ರಿಂದ ತುಂಬ ಒಳ್ಳೆಯದು. ಅದರಲ್ಲಿ ಸ್ವಾಮಿ ದೇವರು, ಹೆಣ್ಣು ದೇವರಾಗಿರ್ಬೋದು, ಯಾವುದೇ ದೇವ್ರಿಗಾಗಿರ್ಬೋದು, ನೈವೇದ್ಯ ನೀವು ದೇವ್ರ ಮನೇಲಿ ಇಟ್ಟ ಮೇಲೆ ಅದು ಎಲ್ಲ ದೇವರುಗಳು, ನಿಮ್ಮ ಮನೇಲಿರುವಂಥ ದೇವರುಗಳು ಅದನ್ನು ಸ್ವೀಕರಿಸಿರ್ತಾರೆ. ಅದನ್ನು ನೀವು ಮನೆ ಮಂದಿ ಎಲ್ಲ ಹಂಚ್ಕೊಂಡು ತಿನ್ನೋದ್ರಿಂದ ಅದರಿಂದ ನಿಮಗೆ ತುಂಬ ಒಳ್ಳೆಯದು. ನೀವು ಬೇಕಾದರೆ ನೋಡಿ, ನನ್ನ ಅನುಭವ ನಾನು ಹೇಳ್ತೀನಿ. ಸುಮಾರು ಜನಕ್ಕೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ, ಆದರೂ ಮಾಡಿ ಅಂತ ಹೇಳ್ತೀನಿ. ದೇವ್ರ ಮನೆಯಲ್ಲಿ ಸಿಹಿ ಪಾನಕ ಇಟ್ಟಿರ್ತೀವಿ, ಮಜ್ಜಿಗೆ ಇಟ್ಟಿರ್ತೀವಿ, ಹಾಲು ಇಟ್ಟಿರ್ತೀವಿ. ಹಾಲಿಗೆ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಇಡ್ತೀವಿ. ಆಮೇಲೆ ಹಣ್ಣಿನ ಜ್ಯೂಸುಗಳು ಕೂಡ ಇಡ್ಬೋದು. ಮತ್ತು ನೈವೇದ್ಯ ನಾವು ಏನು ತಿಂಡಿ ಮಾಡಿರ್ತೀವಿ ಅದನ್ನು ನಾವು ಎಂಜಲು ಮಾಡ್ದಿರ ನಾವು ದೇವರಿಗೆ ನೈವೇದ್ಯ ಇಡಬೇಕು. ನಾವು ಮಾತಾಡಬೇಕಾದ್ರೆ ಆ ಎಂಜಲ್ ಕೂಡ ಅದರ ಆಹಾರದ ಮೇಲೆ ಬೀಳಬಾರ್ದು. ಬಿದ್ದ ಮೇಲೆ ಅದನ್ನು ನಾವು ದೇವ್ರಿಗೆ ಇಟ್ಟರು ಅದು ಉಪಯೋಗ ಇಲ್ಲ. ದೇವ್ರ ವಿಚಾರದಲ್ಲಿ ತುಂಬ ನಾವು ನಿಯಮವಾಗಿ ಮಾಡೋದ್ರಿಂದ ನಮಗೆ ಎಲ್ಲೂ ಒಂಚೂರು ಪರಿಸ್ಥಿತಿಗಳು ಕೆಟ್ಟದಾಗಿ ಇರೋದಕ್ಕೆ ಅವಕಾಶ ಭಗವಂತ ಕೊಡಲ್ಲ. ಅದನ್ನು ಪ್ರತಿಯೊಂದರಲ್ಲೂ ಕಾಪಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇರೋದು. ಈ ರೀತಿ ಮಾಡೋದ್ರಿಂದ ಅದು ನೀವಿಟ್ಟಾಗ ಏನಾಗುತ್ತೆ, ಇಟ್ಟು ನೀವೆಲ್ಲ ಸ್ವೀಕರಿಸ್ತೀರ ನೈವೇದ್ಯನ ಸ್ವೀಕರಿಸ್ಬೇಕಾದ್ರೆ ಸಿಹಿಯಾಗಿರುತ್ತೆ. ನೀವು ಅಂದಾಜು ಮೇಲೆ ಎಲ್ಲ ಉಪ್ಪು ಖಾರ ಅದನ್ನೆಲ್ಲ ತಿಂಡಿಗೆ ಮಾಡಿರ್ತೀರ ಅಥವಾ ಸಿಹಿಗೆ ಆಗಲಿ ಮಾಡಿರ್ತೀರ. ಅದೇ ಸ್ವಾಮಿ ದೇವರುಗಳು ತಗೊಂಡ ಮೇಲೆ ನಾವು ಅದನ್ನು ಸ್ವೀಕರಿಸ್ತೀವಲ್ಲ, ಸ್ವಲ್ಪ ಸಪ್ಪೆ ಥರ ಇರುತ್ತೆ. ಆಗ ದೇವರು ಅದನ್ನು ಸ್ವೀಕರಿಸಿದ್ದಾರೆ ಅಂತ ಅರ್ಥ. ನೀವು ಹೇಗೆ ಕಂಡುಹಿಡಿಬೋದು ಅಂದರೆ ಈ ರೀತಿ ಅದನ್ನು ಗಮನಿಸೋದ್ರಿಂದ ನಿಮಗೆ ಆವಾಗ ದೇವ್ರು ಬಂದು ತಿಂದಿದ್ಯಪ್ಪ ಅಂತ ನಿಮ್ಗೆ ಇನ್ನಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ. ಆದ್ದರಿಂದ ಇದನ್ನು ಮಾಡಿ ಸ್ವಲ್ಪ ಜನ ಮಾಡ್ತಿದ್ದೀರಾ, ಸ್ವಲ್ಪ ಜನ ಮಾಡ್ತಿಲ್ವೇನೋ ಅದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ನಾನು ಅದನ್ನು ಮಾಡಿದ್ದೀನಿ, ಹಾಗಾಗಿ ಮಾಡ್ತಾ ಇದ್ದೀನಿ ಕೂಡ. ಈಗಲೂ ನನಗೆ ನಮ್ಮ ತಾಯಿಯವರು ಮಾಡ್ತಿದ್ರು, ನಮ್ಮ ತಂದೆ ಕೂಡ ಅದನ್ನು ಮಾಡ್ತಿದ್ರು. ಆದರೆ ಕೆಲವು ಮದುವೆ ಆದ ನಂತರ ಅದನ್ನು ನಾನು ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಈಗ ನಾನು ಮಾಡ್ತಾಯಿದ್ದೀನಿ.
ಇದರಿಂದ ತುಂಬ ಖುಷಿ ಸಿಗತ್ತೆ. ಯಾರೆಲ್ಲ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ನೀವು ಪ್ರಸಾದ ಸ್ವೀಕರಿಸ್ತೀರಲ್ಲ, ಅದರಲ್ಲಿ ಸಿಗೋ ಆನಂದ ತುಂಬ ಪ್ರತಿದಿನ ಆ ಮನಸ್ಸು ನಿಮಗೆ ಹಿಂಗಾಯ್ತಲ್ಲ ಇವತ್ತು ದೇವರು ಒಂದು ಪವಾಡ ಮಾಡಿದ್ರಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ ಖುಷಿ, ಅದನ್ನು ಅನುಭವಿಸ್ತೀರಾ. ಗಣಪ ಮತ್ತು ಈಶ್ವರ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಗಣಪ ಈಶ್ವರಗೆ ಗೊತ್ತಿಲ್ಲ. ಪಾರ್ವತಿ ಒಂದು ಸ್ನಾನಕ್ಕೆ ಹೋಗಬೇಕಾದ್ರೆ ಗೊಂಬೆ ಥರ ಮಾಡಿ ಅದಕ್ಕೊಂದು ಜೀವ ಕೊಟ್ಟು, ನೋಡು ಕಂದ, ಇಲ್ಲೇ ನೀನು ಕಾವಲಿರಬೇಕು, ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಆಯಿತು ಅಮ್ಮ ಅಂತ ಕಾಯ್ತಾ ಇರ್ತಾನೆ ಆ ಹುಡುಗ ಬಾಲಕ. ಈಶ್ವರ ಬರ್ತಾರೆ. ಈಶ್ವರ ಬಂದಾಗ, ಯಾರು ನೀವು ಒಳಗಡೆ ಹೋಗೋಕ್ಕೆ ಬಿಡಲ್ಲ, ಹೋಗಬಾರ್ದು ಅಂತ ತಡೆದಾಗ, ನನ್ನನ್ನೇ ನೀನು ತಡಿತೀಯ, ನೀನು ಯಾರು ಇಲ್ಲಿ ಬಂದು ನನ್ನನ್ನು ಹೋಗಬೇಡ ಅಂತ ತಡಿತಾ ಇರೋದು ಅಂತ ಹೇಳಿ ಅವರು, ಇಲ್ಲ ನಾನು ಬಿಡಲ್ಲ ಅಂತ ಗಣಪ, ಬಿಡಬೇಕು, ನೀನು ಯಾರು ನನ್ನ ತಡೆಯೋದು ಅಂತ ಈಶ್ವರ. ಹೀಗಾಗಿ ವಾದ ವಿವಾದಗಳು ಹೆಚ್ಚಾಗಿ ಆ ಒಂದು ಕತ್ತನ್ನೇ ಈಶ್ವರ ಕತ್ತರಿಸ್ಬಿಡ್ತಾರೆ. ಇದು ಕತೆ ಸುಮಾರು ಜನಕ್ಕೆ ಗೊತ್ತಿದೆ ಅಂದ್ಕೊಳ್ತೀನಿ. ಆಮೇಲೆ ಪಾರ್ವತಿ ಬಂದು, ಅಯ್ಯೋ ಕಂದ, ನಿನ್ನನ್ನು ಈ ರೀತಿ ಆಗಿದ್ದ ಕಾರಣ ಯಾರು ಅಂತಂದಾಗ, ನಾನು ಮಾಡಿದೆ, ನನ್ನ ಒಳಗಡೆ ಬಿಟ್ಟಿಲ್ಲ, ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಈಶ್ವರ ಹೇಳಿದಾಗ, ಇಲ್ಲ, ನಾನೀಗೆ ಈ ರೀತಿ ನಾನು ಸೃಷ್ಟಿ ಮಾಡಿದ್ದ ಮಗು, ನನಗೆ ಆ ಮಗು ಬೇಕೇ ಬೇಕು ಅಂತ ಹೇಳಿ ಗೋಳಾಡಿ ಇದು ಮಾಡೋವಾಗ, ಆವಾಗ ಈಶ್ವರ ಗಣಪನಿಗೆ ಒಂದು ಆನೆ ತಲೆನ ಇಟ್ಟು ಕತ್ತರಿಸಿ ತಂದು ಕೊಡಿ ಅಂತ ಹೇಳಿ ಅದನ್ನು ಇಟ್ಟು ಜೀವನ ಕೊಟ್ಟಾಗಲೇ ಗಣೇಶ ಅಂತ ಹೆಸರು ಬಂದಿರೋದು. ಹಾಗಾಗಿ ನಾನೇ ತಪ್ಪನ್ನು ತಿದ್ದುಕೊಂಡು ನಾನು ಸರಿ ಮಾಡ್ಕೊಂಡಿದ್ದೀನಿ. ಇನ್ನು ನೀವು ಮಾನವರು, ನೀವು ಯಾಕೆ ತಪ್ಪನ್ನು ಒಪ್ಕೋಬಾರ್ದು, ತಪ್ಪನ್ನು ತಿದ್ಕೋಬಾರ್ದು ಅಂತ ಇಲ್ಲಿ ಈಶ್ವರ ಹೇಳ್ತಾ ಇದ್ದಾರೆ. ಈಗ ಸರಿಯಾದ ಸಮಯ, ನಿಮ್ಮ ತಪ್ಪನ್ನು ತಿದ್ದುಕೊಂಡು ನಿಮ್ಮ ಪಾಡಿಗೆ ನೀವಿರೋದು ಉತ್ತಮ ಅಂತ ಇಲ್ಲಿ ಈಶ್ವರ ಹೇಳ್ತಾ ಇರೋದು. ಯಾವುದೇ ಕೋಪ ದ್ವೇಷ ಯಾವುದು ಕೂಡ ಶಾಶ್ವತವಲ್ಲ. ಪ್ರೀತಿ ವಿಶ್ವಾಸ ಶಾಶ್ವತ, ಅದಕ್ಕೆ ಸಿಗೋಂಥ ಬೆಲೆ ಗೌರವ ಹೆಚ್ಚು. ಸೇಡು ಅಸೂಯೆಗೆ ದ್ವೇಷಕ್ಕೆ ಯಾವುದೇ ಥರ ಶಾಶ್ವತವೂ ಅಲ್ಲ, ಒಳ್ಳೆ ಹೆಸರು ಕೂಡ ತಂದು ಕೊಡಲ್ಲ. ನೀವು ಪ್ರೀತಿ ವಿಶ್ವಾಸ ಜನಗಳಲ್ಲಿ ಬೆಳೆಸ್ಕೊಳ್ಳೋದ್ರಿಂದ, ದೇವರಲ್ಲಿ ಪ್ರೀತಿ ವಿಶ್ವಾಸ ಭಕ್ತಿ ಶ್ರದ್ಧೆನ ಬೆಳೆಸ್ಕೊಳ್ಳೋದ್ರಿಂದ ಅದರಲ್ಲಿ ನಿಮಗೆ ಜೀವನ ಪೂರ್ತಿ ಒಳ್ಳೆ ಹೆಸರು, ಕೀರ್ತಿ, ಯಶಸ್ಸು, ಪ್ರತಿಯೊಂದು ಇಷ್ಟ ಸಿದ್ಧಿಗಳು ನಾನು ಕೊಡ್ತಾ ಬರ್ತೀನಿ ಅಂತ ಇಲ್ಲಿ ಈಶ್ವರ ಹೇಳ್ತಾ ಇರೋದು. ನಿಮಗೆ ಇದು ಯಾರಿಗೆ ಅಂತ ಗೊತ್ತಿಲ್ಲ, ತಪ್ಪಂತೂ ಒಪ್ಕೊಳ್ಳಿ ಅಂತ ಇಲ್ಲಿ ಈಶ್ವರ ಹೇಳ್ತಾ ಇದ್ದಾರೆ. ಸರಿಯಾದ ಸಮಯ, ಈಗ ನಿಮ್ಮ ಸಮಯ ಸರಿ ಇದೆ, ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಲ್ಲಿ ಏನು ಬಂದಿದೆ ಅದನ್ನು ಹೇಳ್ತಾ ಇದ್ದೀನಿ ನಾನು. ಒಂದು ಕೊನೆ ಕಾರ್ಡ್. ಈಶ್ವರ, ನಿಮ್ಮ ಶಕ್ತಿ, ನಿಮ್ಮ ಮನಸ್ಸು ಸವಾಲುಗಳ ನಡುವೆ ಶಾಂತಿನ ಬೆಳೆಸ್ಕೊಳ್ಳಿ. ಸವಾಲುಗಳ ನಡುವೆ ಸವಾಲು ಹಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಹಾಗೆ ಇರೋದಲ್ಲ, ಅದರ ಮಧ್ಯೆ ಶಾಂತಿನ ನಿಮ್ಮ ಜೀವನಕ್ಕೆ ಸಮೃದ್ಧಿಗೆ ಅವಕಾಶ ಮಾಡಿಕೊಳ್ಳಿ. ಸವಾಲು ಮುಂದೆ ಬರೀ ಅದರ ಮುಂದೆನೇ ನಿಲ್ಲಕ್ಕೆ ಹೋಗಬೇಡಿ. ಶಾಂತಿ ಮತ್ತು ಸಮೃದ್ಧಿಗೆ ಅವಕಾಶ ಮಾಡಿಕೊಂಡು ಮುಂದೆ ನಿಮ್ಮ ಕರ್ತವ್ಯಗಳನ್ನ ಮಾಡಿಕೊಂಡು ಹೋಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ತಾಳ್ಮೆ, ನಿಮ್ಮ ಶಾಂತತೆ, ನಿಮ್ಮ ಅನುಭವ ನಿಮಗೇನೆ ಪರಿಚಯಿಸ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಈಶ್ವರ. ಎಲ್ಲವೂ ಸರಿ ಹೋಗುತ್ತದೆ, ತಾಳ್ಮೆ ಮುಖ್ಯ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ.
ನಿಮಗೆ ಕೆಲವೊಂದು ಪರೀಕ್ಷೆಗಳು ಕೂಡ ಮುಂದೆ ಬರೋದಕ್ಕೆ ಸಾಧ್ಯತೆ ಇದೆ. ಅದನ್ನು ಯಾವ ರೀತಿ ಏನು ಭಗವಂತ ಪರೀಕ್ಷೆ ಕೊಡ್ತಾನೋ ಗೊತ್ತಿಲ್ಲ. ಅದರ ಮುಂದೆ ನೀವು ಸೋಲಕ್ಕೆ ಹೋಗಬೇಡಿ. ಇದು ಭಗವಂತ ಪ್ರತಿಯೊಂದು ಅನುಮಾನ ಮಾಡೋಕ್ಕೆ ಹೋಗ್ಬೇಡ್ರಿ. ಅದರಲ್ಲಿ ಪರೀಕ್ಷೆ ಅಂತ ಯಾವುದನ್ನು ಮಾಡೋಕ್ಕೆ ಬರ್ತಾರೆ ಭಗವಂತ, ಅದನ್ನು ತಗೊಳ್ಳಿ, ಆಯಿತಾ? ಅದರಲ್ಲಿ ಅನುಮಾನ ಮಾಡೋಕ್ಕೆ ಹೋಗಬೇಡಿ. ಆ ಪರೀಕ್ಷೆಗಳ ಜೀವನದಲ್ಲಿ ಯಾರು ಬೇಕಾದರೂ ಯಾರ ಮುಖಾಂತರನೂ ಪರೀಕ್ಷೆ ಮಾಡ್ಬೋದು ಭಗವಂತ. ಸ್ನೇಹಿತರ ಹತ್ರ ಮಾಡಿಸ್ಬೋದು, ಬಂಧು ಬಳಗದ ಹತ್ರ ಪರೀಕ್ಷೆ ಮಾಡಿಸ್ಬೋದು. ಅವರು ಮಾತಾಡೋ ರೀತಿಯಲ್ಲಿ ಪರೀಕ್ಷೆ ಮಾಡಿಸ್ತಾನೆ ಭಗವಂತ. ಪಕ್ಕದವ್ರ ಹತ್ರ ಪರೀಕ್ಷೆ ಮಾಡಿಸ್ಬೋದು, ಏನು ಮಾತಾಡ್ತಾರೆ ಇವರು, ಹೇಗೆ ಮಾತಾಡ್ತಾರೆ ಅಂತ. ಆದರೆ ಎಲ್ಲರೂ ಅದನ್ನು ಮಾತಾಡೋದಲ್ಲ, ಭಗವಂತನೇ ಅದನ್ನು ಪರೀಕ್ಷೆ ಮಾಡೋ ರೀತಿ ಮಾತಾಡಿಸ್ದಾಗ ನೀವು ಇದು ಭಗವಂತನೇ ಮಾತಾಡಿಸ್ತಾ ಇರೋದು ಅಂತ ಎಚ್ಚರ ಪಟ್ಟು ಅದನ್ನು ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರೆಲ್ಲ ಮೊದಲನೇದು ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ರಿ ಅವ್ರಿಗೆಲ್ಲ ಶಿವಪ್ಪ, ಈಶ್ವರ, ಅರ್ಧನಾದೀಶ್ವರ, ಭೋಲೆನಾಥ, ನೀಲಕಂಠ, ವಿಷಕಂಠ, ಭೈರವೇಶ್ವರ, ಈ ಕೋಟಿ ಹೆಸರುಗಳಿದೆ ದೇವ್ರಿಗೆ. ಆ ದೇವರುಗಳು, ಈಶ್ವರ ನಿಮಗೆಲ್ಲ ಒಳ್ಳೆಯದಾಗಲಿ, ಇಷ್ಟಾರ್ಥ ಸಿದ್ಧಿ ಕೊಡಲಿ. ಮತ್ತು ಭ್ರಮೆಗೆ ಹೋಗಬೇಡಿ. ಕೆಟ್ಟದಾಗುತ್ತೇನೋ, ನನ್ನ ಅಂದ್ಕೊಂಡಿದ್ದಾಗಿಲ್ವಾ ಅಂದರೆ ಏನು ಮಾಡಲಿ, ಆ ರೀತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪ್ರಯತ್ನ ನೀವು ಮಾಡಿ, ಅದರಿಂದ ನಿಮಗೆ ಒಳ್ಳೆಯದ ಆಗತ್ತೆ. ಲಾಸ್ಟಲ್ಲಿ ಒಂದು ಏಂಜಲ್ಸ್ ಮೆಸೇಜು ಏನು ಹೇಳ್ತಾರೆ ಏಂಜಲ್ಸನ್ನು ಕೇಳಿಬಿಡೋಣ. ಏಂಜಲ್ಸ್ ನೋ ಅನ್ನೋ ಕಾರ್ಡ್ ಕೊಟ್ಟಿದ್ದಾರೆ ಏಂಜಲ್ಸು. ನಿಮ್ಮ ಪ್ರಯತ್ನ ಈಗ ಸದ್ಯದಲ್ಲಿ ಬೇಡ. ಯಾರೋ ಈ ದಾರಿಯಿಂದ ಮುಂದಿನ ದಾರಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಇಲ್ಲಿ ಏಂಜಲ್ಸ್ ನಿಂತ್ಕೊಂಡು ಈಗ ಸಮಯವಲ್ಲ, ನೀನು ಈ ದಾರಿನ, ಈ ಏನು ಕೆರೆ ಅಥವಾ ಸಮುದ್ರ ಅಥವಾ ಒಂದು ದಾರಿ, ನದಿ, ಪ್ರತಿಯೊಂದು ಆಗಿರುತ್ತೆ. ಅದನ್ನು ದಾಟಿ ನೀನು ಮುಂದಕ್ಕೆ ಬರಬೇಕು ಅಂದರೆ, ಇಲ್ಲಿಂದ ನೀನು ಇಲ್ಲಿಗೆ ಬರಬೇಕು ಅಂದರೆ ಈಗ ಸಮಯವಲ್ಲ. ಅದರಿಂದ ನೋ ಅಂತ ಕೊಟ್ಟಿದ್ದಾರೆ. ಅದು ಸಮಯ ಬರುತ್ತೆ, ಅದವರೆಗೂ ಕಾಯಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೊಟ್ಟಿರೋದು ಒಂದೇ ಕಾರ್ಡು. ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳಿ, ಈಶ್ವರನಿಗೆ ಧನ್ಯವಾದಗಳನ್ನ ಹೇಳಿ. ಥ್ಯಾಂಕ್ ಯು. ಯಾರೆಲ್ಲ ಸೆಕೆಂಡ್ ಒನ್ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಈಶ್ವರ ಏನು ಹೇಳ್ತಾರೆ ನೋಡೋಣ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಬಂಧನಾಮೃತ್ಯೋರ್ಮುಕ್ಷೇ ಯಮಾಮೃತಂ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಬಂಧನ ಮೃತ್ಯೋರ್ಮುಕ್ಷೇ ಯಮಾಮೃತಂ. ಈಶ್ವರ, ಅರ್ಧನಾದೀಶ್ವರ, ವೀರಭದ್ರೇಶ್ವರ ತಂದೆ, ಧರ್ಮಸ್ಥಳ ಮಂಜುನಾಥ, ವಜ್ರ ಮಂಜುನಾಥ, ಕೈಲಾಸವಾಸ, ಹಿಮಗಿರಿ ಪ್ರಿಯನೇ, ರುದ್ರಾಕ್ಷಿ ಪ್ರಿಯನೇ, ಡಮರುಗನಾಥನೇ, ಸತಿ ಪ್ರಿಯನೇ, ಈಶ್ವರನೇ, ಅರ್ಧನಾದೀಶ್ವರನೇ, ಪಾರ್ವತಿ ಪ್ರಿಯನೇ ಕಾಪಾಡು. ಪ್ರತಿಯೊಬ್ಬರಿಗೂ ನಿನ್ನ ಆಶೀರ್ವಾದ, ನಿನ್ನ ಮಾರ್ಗದರ್ಶನ ಬೇಕು ತಂದೆ. ನಿನ್ನ ಮಕ್ಕಳಿಗೆ ಏನು ಹೇಳಿಸ್ತೆ ಮಾರ್ಗದರ್ಶನ ಹೇಳ್ತೀರಾ, ನಿಮ್ಮ ಬುದ್ಧಿವಂತಿಕೆ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀರಾ, ಅವರಿಗೆ ಇಷ್ಟಾರ್ಥಗಳನ್ನ ಏನಂತ ತಿಳಿಸ್ತೀರಾ ಹೇಳಿ. ಭೋಲೆನಾಥ್, ಶಂಕರ, ಕಾಶಿ ವಿಶ್ವನಾಥ ಕಾಪಾಡುತ್ತದೆ. ಇವತ್ತು ನಮ್ಮ ಮನೆ ಮುಂದೆ ಬೆಳಗ್ಗೆ ಬಾಗಿಲು ತೆಗೆದು ಕೆಳಗಡೆ ಗೇಟ್ ಹತ್ರ ಓಪನ್ ಮಾಡೋಷ್ಟರಲ್ಲಿ ಮನೆ ಮುಂದೆ ರಥಗಳು ಬಿದ್ದಿತ್ತು. ಅದು ಎಷ್ಟೆಷ್ಟು ದೊಡ್ಡದಾಗಿ ಇಷ್ಟಿಷ್ಟು ಅಗಲಕ್ಕೆ ರಥ ಬಿದ್ದಿತ್ತು. ಒಂದು 3-4 ಕಡೆ ಬಿದ್ದಿತ್ತು. ನನಗದು ನೋಡಿಬಿಟ್ಟು ಬೇಜಾರಂತೂ ಆಗಿಲ್ಲ.
ಖುಷಿನೇ ಪಟ್ಟೆ. ಯಾಕೆ ಖುಷಿ ಪಟ್ಟೆ ಅಂದರೆ, ನಿಜ ಹೇಳಬೇಕಂದ್ರೆ ಅದು ಮಾಡೋದ್ರಿಂದ ನನಗೇನು ತೊಂದರೆ ಅಂತೂ ಆಗಲ್ಲ. ತೊಂದರೆ ಆಗದಿರಂಗೆ ಭಗವಂತ ನೋಡ್ಕೋತಾನೆ. ಆದರೆ ಈ ರೀತಿ ಮಾಡ್ತಾ ಇರೋರಿಗೆ ತುಂಬ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಈಶ್ವರನ್ನ. ಯಾಕೆಂದರೆ ನಾನು ಇಲ್ಲಿ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಮಾಡೋದೂ ಇಲ್ಲ. ಅವರು ಕೆಟ್ಟ ಮನಸ್ಸಿಂದ ನನ್ನನ್ನು ಕೆಟ್ಟದಾಗಿ ನೋಡಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನಮ್ಮ ಪಾಟಲ್ಲಿ ಕೂಡ ಮಣ್ಣು ಕೆದಕ್ಬಿಟ್ಟು ಏನೋ ಹಾಕಿದ್ರು, ಅದು ಕೂಡ ಉದುರಿಸಿದ್ದಾರೆ. ಅದು ಕೈಗೂ ಸಿಗಬಾರ್ದು, ಆ ರೀತಿ ಉದುರಿಸಿದ್ದಾರೆ. ನಾನಲ್ಲೇನು ಮಾಡಿದೆ, ಅರ್ಶಿನದ ನೀರನ್ನ ಪ್ರೋಕ್ಷಣೆ ಮಾಡಿದೆ. ನಿಜ ಹೇಳಬೇಕು ಅಂದರೆ ಆ ರೀತಿ ಯಾರ ಮನೆಗಳ ಹತ್ರ ಆದರೂ ರಕ್ತಗಳು ಬಿದ್ದಿದ್ರೆ, ಏನಾದರೂ ತೀರ್ಥಗಳು ಬಿದ್ದಿದ್ರೆ ದಯವಿಟ್ಟು ಅರ್ಶಿನದ ನೀರು ಮಾಡಿಕೊಂಡು ಗಂಜಲ ತಗೊಂಡು ಆ ಸ್ಥಳದಲ್ಲಿ ಪ್ರೋಕ್ಷಣೆ ಮಾಡಿಬಿಡಿ, ಅದ್ರ ಮೇಲೆ ಹಾಕ್ಬಿಡಿ. ಅವರು ಮಾಡಿದ್ದು ಅವ್ರ ಕರ್ಮ ಅವ್ರಿಗೆ ರಿಟರ್ನ್ ಆಗಲಿ. ಮತ್ತು ಕಟ್ ಕ್ಲಿಯರ್ ಕ್ಯಾನ್ಸಲ್ ರಿವರ್ಸ್ ಬ್ಯಾಕ್ ಅಂತ ಹೇಳ್ಕೊಳ್ಳಿ. ಅದರಿಂದ ಅವ್ರವ್ರು ಮಾಡಿದ ಕರ್ಮ ಅವ್ರಿಗೆ ರಿಟರ್ನ್ ಹೋಗಲಿ ಅಂತ. ಯಾವ ಕೆಟ್ಟ ಉದ್ದೇಶಕ್ಕೆ ಇವರು ನನ್ನ ಮನೆ ಮುಂದೆ ಹಿಂಗೆ ರಕ್ತಗಳನ್ನ ಚೆಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆ ಕೆಟ್ಟ ಉದ್ದೇಶ ಅವ್ರಿಗೆ ಅದು ಒಳ್ಳೆಯದಾಗೇ ಈಶ್ವರ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಅವರಂತೂ ಬುದ್ಧಿ ಇಲ್ದಿರ ಮಾಡ್ತಾ ಇದ್ದಾರೆ. ದುಡ್ಡಿಗೆ ಬೆಲೆ ಕೊಡಬೇಕು, ದುಡ್ಡು ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ಗೊತ್ತಾಗ್ತಾ ಇತ್ತು. ಸುಲಭವಾಗಿ ಬರುತ್ತೆ ಅನ್ನೋವಾಗ ವಾಮಾಚಾರಕ್ಕೇ ಹೋಗೋದು ತುಂಬ ಜನ. ಅದು ಯಾರೂ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲಿ ಏನು ಹೇಳೋದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಭಗವಂತ, ಅದನ್ನು ನಾನು ಹೇಳ್ತಾ ಇದ್ದೀನಿ. ವಾಮಾಚಾರದಲ್ಲೂ ಒಳ್ಳೆಯದು ಕೂಡ ಆಗೋದು ಕೂಡ ಇದೆ. ಆದರೆ ಕೆಲವೊಂದು ಪರಿಸ್ಥಿತಿಗಳಿಗೆ ಕೆಲವೊಬ್ಬರು ಮಾತ್ರ ಈ ರೀತಿ ಕೆಟ್ಟ ಪರಿಸ್ಥಿತಿಗಳಿಗೆ ಕಾರಣ ಮಾಡ್ಕೋತಾರೆ. ಅಂಥವ್ರಿಗೆ ಹೇಳೋದು ನಾನು, ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು. ಅದರ ಅವಶ್ಯಕತೆ ಮುಂದೊಂದು ದಿನ ಗೊತ್ತಾಗತ್ತೆ. ನನಗೇನು ಕೆಟ್ಟದ್ದು ಮಾಡಬೇಕೋ ಅದು ಭಗವಂತ ತೀರ್ಮಾನ ಮಾಡ್ತಾರೆ. ನನಗೇನು ಒಳ್ಳೇದು ಮಾಡಬೇಕೋ ಅದು ಭಗವಂತ ಅದನ್ನು ಕೊಟ್ಟೇ ಕೊಡ್ತಾರೆ. ಆಯಿತಾ? ಪರವಾಗಿಲ್ಲ, ನನಗೇನು ಸ್ವಲ್ಪ ಕಷ್ಟ ಆಗ್ಬೋದಾ, ಏನು ನೋಡ್ಬಿಟ್ಟು ಒಂದು ಬೇಜಾರಾಗುತ್ತೆ. ಹಿಂಗೆಲ್ಲ ಮಾಡ್ತಾ ಇದ್ದಾರಪ್ಪ ಅಂತ. ಗಾಡಿ ಮೇಲೆ, ನಮ್ಮ ಕಾರ್ ಮೇಲೆಲ್ಲ ಏನೇನೋ ಹಾಕಿದ್ರು, ಬೇಜಾರು ಮಾಡ್ಕೊಂಡಿಲ್ಲ ನಾನು. ಪರವಾಗಿಲ್ಲ, ಶುದ್ಧತೆ ಮಾಡಿದೆ ನಮ್ಮ ಗಾಡಿನ. ಆಯಿತಾ? ಪರವಾಗಿಲ್ಲ, ಮಾಡಿ ತುಂಬ ಒಳ್ಳೇದು ನಿಮಗೇನೆ. ನನಗಂತೂ ಏನೂ ಬೇಜಾರಿಲ್ಲ, ಕೋಪ ಇಲ್ಲ. ಖಂಡಿತವಾಗ್ಲೂ ಖುಷಿ ಪಡ್ತೀನಿ ನಾನು. ಇಷ್ಟು ಇನ್ನೊಂದು ಹೇಳಬೇಕು ಅಂದರೆ, ಈ ರೀತಿ ಮಾಡೋರಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ತುಂಬ ಧನ್ಯವಾದಗಳು ಹೇಳುತ್ತೀನಿ. ಅವ್ರಿಗೆ ಒಳ್ಳೆಯದೇ ಮಾಡಲಿ ಅಂತ ಕೇಳ್ಕೊತೀನಿ. ಕಾರಣ ಏನು ಗೊತ್ತಾ, ಅವರು ಆ ರೀತಿ ಕೆಟ್ಟದ್ದು ಮಾಡೋದ್ರಿಂದ ನನಗೆ ಅಂತಲ್ಲ, ಈ ಪರಿಸ್ಥಿತಿಗೆ ಯಾರೇ ಇದ್ರೂ ಇನ್ನಷ್ಟು ದೇವ್ರನ್ನ ಧ್ಯಾನ ಜಪ ಮಾಡ್ತೀವಿ. ಇನ್ನು ಏನಾದರೂ ದೇವರಲ್ಲಿ ಏನು ಹೇಳೋದು, ಎಷ್ಟು ದೇವ್ರನ್ನ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ದೇವ್ರನ್ನ. ಇಷ್ಟೆಲ್ಲ ನಮಗೆ ವಾಮಾಚಾರ ಮಾಡ್ತಾಯಿದ್ದಾರೆ. ಮನೆಗಳ ಮೇಲೆ ಮೊಟ್ಟೆಗಳನ್ನ ಹೊಡೆದಾಕೋದು, ಕೋಳಿನ ತಂದು ಅದರ ರಕ್ತಗಳನ್ನೆಲ್ಲ ಹಾಕೋದು, ಮತ್ತು ಮನೆ ಮುಂದೆ ರೋಡಲ್ಲಿ ಓಡಾಡೋ ಸ್ಥಳದಲ್ಲಿ ಮೊಟ್ಟೆಗಳನ್ನ ಹೊಡೆದಾಕಿ ಕುಡಿಕೆಗಳು ಏನೇನೋ ಮಾಡಿ ಹಾಕ್ತಾರಲ್ಲ, ಅದನ್ನು ನೋಡಿದಾಗ ಭಯ ಅಂತೂ ಆಗಲ್ಲ. ಕೆಲವರು ಭಯ ಪಡ್ತಾರೆ. ದಯವಿಟ್ಟು ಅಂಥದ್ದೆಲ್ಲ ನೋಡಿದಾಗ ಭಯ ಪಡಬೇಡಿ. ಅರಿಶಿನದ ನೀರು ಗಂಜಲನ್ನು ಚಿಮ್ಮಿಸಿ, ಈಗ ಹಸುಗಳು ಇರೋ ಕಡೆ ಸಿಗಲ್ಲ, ಆದರೆ ಗಂಗೆ ಅಂಗಡಿಯಲ್ಲಿ ಗಂಜಲ ಅಂತೂ ಸಿಕ್ಕೇ ಸಿಗುತ್ತೆ. ಅದನ್ನು ಮನೇಲಿ ಇಟ್ಕೊಂಡು ಒಂದು ಸ್ವಲ್ಪ ಅರಿಶಿನದ ನೀರು ಅದರ ಜೊತೆಗೆ ಗಂಜಲ ಹಾಕಿ ಪ್ರೋಕ್ಷಣೆ ಅದ್ರ ಮೇಲೆ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ತೊಂದರೆ ಆಗಲ್ಲ. ಆದಷ್ಟು ಇಂಥವೆಲ್ಲ ನೋಡಿದಾಗ ನೀವು ದೇವರ ಮೊರೆ ಹೋಗಿ, ನಿಮ್ಮ ಮನೆ ದೇವ್ರಿಗಾಗಲಿ, ಕುಲ ದೇವ್ರಿಗಾಗಲಿ, ಗ್ರಾಮ ದೇವತೆಗಳಿಗಾಗಲಿ, ಗ್ರಾಮದಲ್ಲಿರುವಂಥ ದೇವಸ್ಥಾನಗಳಿಗೆ, ನಿಮ್ಮ ಮನೆಗಳ ಹತ್ರ ಇರುವಂಥ ದೇವಸ್ಥಾನ ಪುಣ್ಯಕ್ಷೇತ್ರಗಳಿಗೆ ಒಪ್ಪಿಸಿ
ನಮ್ಮ ಪರಿಸ್ಥಿತಿಗೆ ನೋಡ್ರಿ, ನಮಗೆ ಈ ರೀತಿ ಅನುಭವ ಆಗಿದೆ. ಭಗವತಿ ಹೆಣ್ಣು ದೇವ್ರಿಗಾಗಲಿ ಗಂಡು ದೇವ್ರಿಗಾಗಲಿ ಹೇಳಿ ಒಪ್ಪಿಸ್ಬಿಟ್ಟು ನೀವು ಆದಷ್ಟು ಇಂಥ ಪರಿಸ್ಥಿತಿಗೆ ಅದು ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಅವಾಗ ನೀವು ಇನ್ನೊಂದು ದಾರಿ ಹುಡುಕಬೇಕು. ಏನು? ದೇವ್ರನ್ನ ಈ ಒಂದು ಪರಿಸ್ಥಿತಿಯಿಂದ ಕಾಪಾಡೋದಕ್ಕೆ ಯಾವ ಶ್ಲೋಕನ ಓದಬೇಕು, ಯಾವ ರೀತಿ ದೇವ್ರನ್ನ ಪೂಜೆ ಮಾಡಬೇಕು, ಅದರಿಂದ ನನಗೇನು ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು, ಈಗೆಲ್ಲ ಸೈನ್ಸು ತುಂಬ ಉಪಯೋಗ ಆಗ್ಬಿಟ್ಟಿದೆ. ಕೂತಿದ್ದ ಜಾಗದಲ್ಲಿ ನಿಂತಿದ್ದ ಜಾಗದಲ್ಲಿ ಮೊಬೈಲಲ್ಲೇ ಎಲ್ಲ ವಿಷಯ ಬಂದ್ಬಿಡುತ್ತೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಆ ರೀತಿ ಏನಾದರೂ ಆದಾಗ ನೀವು ದೇವ್ರ ಮೊರೆ ಹೋಗೋದ್ರಿಂದ ದೇವ್ರದ್ದು ಶ್ಲೋಕಗಳು, ಅಭಿಷೇಕಗಳು, ನಿಮ್ಮ ಮನೆಯಲ್ಲಿ ವಿಗ್ರಹಗಳು ಇತ್ತು ಅಂದರೆ ಅಭಿಷೇಕ ಮಾಡಿ, ಪಂಚಾಮೃತ ಅಭಿಷೇಕ ಮಾಡಿ, ದೇವಸ್ಥಾನದಲ್ಲಿ ಅಭಿಷೇಕಗಳು ಮಾಡಿಸಿ ಈ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಕಾಪಾಡುತ್ತಂದೆ ಅಂದ್ಬಿಟ್ಟು ಶರಣ ಹೋಗಿ ದೇವ್ರಿಗೆ ಭಯ ಪಟ್ಕೊಂಡು ಹಿಂಗೆಲ್ಲ ಮನೆ ಮುಂದೆ ಮನೆ ಪಕ್ಕದಲ್ಲಿ ಎಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೆದರ್ಕೊಂಡು ಮಾತ್ರ ಕೂತ್ಕೋಬೇಡಿ. ಆಗ ಅವ್ರಿಗೂ ನಮ್ಗೆ ಒಳ್ಳೆಯದೇ ಮಾಡ್ತಿದ್ದಾರೆ ಅಂತ ಬಯಸೋಣ, ಆ ರೀತಿಯೇ ಯೋಚನೆ ಮಾಡೋಣ. ಅವ್ರು ಎಷ್ಟು ನಮಗೆ ರಥಗಳು ಮತ್ತೊಂದು ಏನೇನೋ ತಂದು ಹಾಕ್ತಾರಲ್ಲ ನಮ್ಮ ಗಾಡಿಗಳ ಮೇಲೆ, ನಾವು ಓಡಾಡೋ ಗಾಡಿಗಳು, ನಮ್ಮ ಸ್ವಂತ ಮನೆಗಳು, ಸ್ವಂತ ಜಮೀನು, ಸೈಟು, ಹೊಲ, ಗದ್ದೆ, ಎಲ್ಲಿ ನಮ್ಮ ಬೆಲೆ ಬಾಳಂಥದ್ದು ಸ್ಥಳಗಳಿದೆಯೋ ನಮ್ಮ ಮೇಲೂ ಅಷ್ಟೇ ಪ್ರಯೋಗಗಳು ಮಾಡಿದಾಗ ನಾವು ಆದಷ್ಟು ದೇವ್ರ ಮೊರೆ ಹೋದರೆ ಅದು ತುಂಬ ನಮಗೆ ರಕ್ಷೆ ಸಿಗುತ್ತೆ. ಮತ್ತು ಅವರು ನಮಗೆ ಅದೊಂದು ಪಾಠನ ಕಲಿಸಿರ್ತಾರೆ. ಆ ಪಾಠನ ನಾವು ಕಲಿಯೋದ್ರಿಂದ ತುಂಬ ಒಳ್ಳೆಯದೇ. ಅದನ್ನು ಅವರು ಕೆಟ್ಟದ್ದು ಮಾಡಿದ್ರಿಂದ ನಾವು ಕೆಟ್ಟದ್ದು ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ನಾವು ದೇವ್ರ ಮೊರೆ ಹೋಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ತುಂಬ ಉಪಯೋಗ ಇದೆ. ದಯವಿಟ್ಟು ಇದನ್ನು ಯಾರಿಗೆ ಈ ಪರಿಸ್ಥಿತಿಗಳಿಗೆ, ನಾನೀಗ ಹೇಳಿದ ಪರಿಸ್ಥಿತಿಗಳಿಗೆ ಯಾರೆಲ್ಲ ಇದ್ದೀರೋ ಅವರೆಲ್ಲವೂ ಆ ರೀತಿ ನಡ್ಕೊಳ್ಳಿ. ಇಲ್ಲಿ ಹೇಳಿಸಿದ್ದು ಭಗವಂತ ಈಶ್ವರ ಹೇಳಿಸಿದ್ದು ಅದನ್ನು ಹೇಳಿದ್ದೀನಿ. ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಆದರೆ ತುಂಬ ಉಪಯೋಗ ಆಗುತ್ತೆ. ಕೆಟ್ಟದ್ದು ಮಾಡಿಬಿಟ್ರು, ಮಠ ಮಂತ್ರ ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅಂತ ಹೆದರ್ಕೊಳ್ಳೋದಂತೂ ಬೇಡ. ಈಶ್ವರ ಇನ್ನೊಂದು ಕಾರ್ಡ್ ಕೊಡಿ. ಇನ್ನೊಂದು ಕಾರ್ಡ್ ಕೊಟ್ರಿ ಅಂದರೆ ಖುಷಿ ಆಗುತ್ತೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು, ಮಾಡ್ತಾ ಇರೋರು ಮಾಡಿ. ಕಂಟಿನ್ಯೂ ನೀವು ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸೋದ್ರಿಂದ ದೇವಸ್ಥಾನದಲ್ಲಿ ಅದು ತುಂಬ ಒಳ್ಳೆಯದೇ. ಮಾಡ್ತಾ ಬರೋದ್ರಿಂದ ನಿಮಗೆ ಆ ಶಿವಪ್ಪನ ಆಶೀರ್ವಾದ ಹೆಚ್ಚು ಸಿಗುತ್ತೆ. ಶಿವಪ್ಪ ಕಾಪಾಡು. ಇನ್ನೊಂದು ಕೊಡಿ ಶಿವಪ್ಪ. ಓಕೆ, ಥ್ಯಾಂಕ್ ಯು. ಬನ್ನಿ, ಇಲ್ಲಿ ಎರಡನೇದರಲ್ಲಿ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಸತೀದೇವಿಗೆ ತೊಂದರೆ ಆಗಿತ್ತಲ್ಲ, ಅವರು ಜೀವ ಕಳ್ಕೊಂಡಾಗ ಈಶ್ವರ ಕೈಯಿಂದ ಎತ್ಕೊಂಡು ತುಂಬ ಕಿರ್ಚಾಡಿ ಪ್ರಳಯಾಂತಕ ಥರ ಆಗಿತ್ತು ಅಂತ ಆ ಪರಿಸ್ಥಿತಿಗೆ ಕಥೆಯಲ್ಲಿ ಇದೆ. ಹೆಂಡತಿನ ಈ ಪರಿಸ್ಥಿತಿಯಲ್ಲಿ ನಾನು ನೋಡಬೇಕಾಯ್ತಲ್ಲ ಅಂತ ಶಿವಪ್ಪ ತುಂಬ ನೋವು ತಿಂತಾ ಇದ್ದಾರೆ. ಶಿವಪ್ಪ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಪುನರ್ಜನ್ಮ ಯಾರಿಗೆ ಕೊಡಬೇಕು ನಾನು ಕೊಡ್ತೀನಿ, ಅದರ ಕಡೆ ಚಿಂತೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಳೆಯ ಪರಿಸ್ಥಿತಿಗಳನ್ನು ಅದನ್ನೇ ನೆನಪು ಮಾಡಿಕೊಂಡು ಕುತ್ಕೋಬೇಡಿ. ನಿಮ್ಮ ನಂಬಿಕೆಗೆ ನಾನು ದಾರಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿಗಳಿಗೆ ದಾರಿ ಕಂಡುಕೊಳ್ಳಿ. ನಾನು ಅದನ್ನು ಮಾರ್ಗಸೂಚನೆ ನಾನು ತೋರಿಸ್ತಾ ಇರ್ತೀನಿ. ಅದನ್ನು ಹೊಸ ಆರಂಭ ಬರ್ತಾ ಇದೆ, ಅದನ್ನು ತೆಗೆದುಕೊಳ್ಳಿ ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ಯಾರಿಗೆ ನಾನು ಯಾವ ರೀತಿ ಇಷ್ಟೊತ್ತು ನಾನು ಹೇಳಿದ್ನಲ್ಲ ಅದೇ ವಿಚಾರನೇ ಇಲ್ಲಿ ಹೇಳ್ತಾ ಇದ್ದಾರೆ ಶಿವಪ್ಪ. ಯಾರಿಗೆ
ನನ್ನ ಮಕ್ಕಳಿಗೆ ತೊಂದರೆಗಳಾಗುತ್ತೋ ಅದನ್ನು ನಾನು ನೋಡ್ಕೋತೀನಿ, ಅವ್ರಿಗೇನು ಬುದ್ಧಿ ಕಲಿಸ್ಬೇಕೋ ನಾನು ಕಲಿಸ್ತೀನಿ ಅಂತ ಅಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನಕ್ಕೆ ನಾನು ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತೀನಿ. ನೀನು ನನಗೆ ಹಿಂಗಾಗೋಯ್ತು, ಹಿಂಗೆ ಮೋಸ ಆಗೋಯ್ತು, ಹಿಂಗೆ ಅನ್ಯಾಯ ಆಗೋಯ್ತು, ಹಿಂಗೆ ಅವಮಾನ ಮಾಡಿಬಿಟ್ರು, ನನಗೆ ಈ ರೀತಿ ಅಂಥ ಕೆಟ್ಟ ಪರಿಸ್ಥಿತಿಗಳಿಂದ ಕೆಟ್ಟ ಮಾತುಗಳು ಅಂದರು, ನನಗೆ ಅವ್ರ ಮುಂದೆ ಅವಮಾನ ಮಾಡಿದ್ರು, ಇವ್ರ ಮುಂದೆ ಅವಮಾನ ಮಾಡಿದ್ರು ಅಂತ ತಲೆ ಕೆಡಿಸ್ಕೊಂಡು ಕುತ್ಕೋಬೇಡಿ. ಬಿಟ್ಟಾಕಿ, ನಾನು ನೋಡ್ಕೋತೀನಿ, ನನಗೆ ಹೇಳಿದಿರಲ್ಲ ಬಿಟ್ಟಾಕಿ ಅಂತ ಹೇಳ್ತಾ ಇದ್ದಾರೆ ಶಿವಪ್ಪ. ನಾನು ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಶಿವಪ್ಪ. ಎರಡನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಅರ್ಧನಾದೀಶ್ವರ ಬಂದಿದ್ದಾರೆ. ಈಶ್ವರ ಪಾರ್ವತಿ ಅರ್ಧನಾದೀಶ್ವರ ಬಂದಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ದೈವಿಕ ಶಕ್ತಿ ಮತ್ತು ಒಳ ಮನಸ್ಸು ಒಗಟುಗಳನ್ನ ಒಪ್ಪಿಕೊಳ್ಳಿ. ಶಿವ ಮತ್ತು ಪಾರ್ವತಿ ಅವರಿಬ್ಬರು ಅರ್ಧನಾದೀಶ್ವರರಾಗಿ ಅವತಾರ ತಾಳಿರೋದ್ರಿಂದ ಯಾರೇ ಆಗಲಿ ಆ ಒಂದು ಭಾವನೆ ಗಂಡ ಹೆಂಡತಿಯಲ್ಲಿ ಅನ್ಯೋನ್ಯತೆ ಇರಬೇಕು, ಪ್ರೀತಿ ವಿಶ್ವಾಸ ಇರಬೇಕು. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಒಳಗುಟ್ಟುಗಳನ್ನ ಸರಿಪಡಿಸ್ಕೊಳ್ಳಿ ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ನಿಮ್ಮ ರೂಪದಲ್ಲೇ, ನಿಮ್ಮ ಒಂದು ಶಕ್ತಿಯಲ್ಲೇ ನಿಮ್ಮ ಪ್ರೀತಿ ವಿಶ್ವಾಸ ಅಡಗಿರುತ್ತೆ. ಅದನ್ನು ನೀವು ಹುಡುಕಿ ದಾಂಪತ್ಯ ಜೀವನ ಸುಗಮವಾಗಿ ಸಾಗಿಸ್ಕೊಂಡು ಹೋಗೋದು ನಿಮ್ಮ ಕೈಯಲ್ಲಿದೆ. ನಾನೆಲ್ಲವೂ ಕೊಟ್ಟಿದ್ದೀನಿ, ಅದನ್ನು ಉಪಯೋಗಿಸ್ಕೊಳ್ಳೋದು ನೀವು ಪ್ರಯತ್ನ ಮಾಡಲೇಬೇಕು ಅಂತ ಇಲ್ಲಿ ಈಶ್ವರ ಹೇಳ್ತಾ ಇದ್ದಾರೆ. ನಾನಿಷ್ಟು ನೀನಿಷ್ಟು ಅಂತ ಮಾಡೋಕ್ಕೆ ಹೋಗೋದ್ರಿಂದ ಅದರೇನೂ ಉಪಯೋಗ ಇಲ್ಲ. ಆದರೆ ಒಬ್ಬರು ಅರ್ಥ ಮಾಡ್ಕೊಳ್ದಿರ ಇನ್ನೊಬ್ಬರು ಅರ್ಥ ಮಾಡಿಕೊಂಡು, ಇನ್ನೊಬ್ಬರು ಸೋಲನ್ನು ಒಪ್ಕೊಂಡು, ಇನ್ನೊಬ್ಬರು ನನ್ನ ಆಟನೇ ಗೆಲ್ಲಬೇಕು ಅಂತ ಪೈಪೋಟಿ ಮಾಡೋಕ್ಕೆ ಹೋಗಬೇಡಿ ಅಂತ ಇಲ್ಲಿ ಈಶ್ವರ ಪಾರ್ವತಿ ಹೇಳ್ತಾ ಇದ್ದಾರೆ. ಇಲ್ಲಿ ಇಬ್ಬರು ಕೂಡ ಒಂದೇ ಅರ್ಥದಲ್ಲಿ ಒಂದೇ ಯೋಚನೆಯಲ್ಲಿ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಇಬ್ಬರು ಒಂದೇ ರೀತಿಯಾಗಿ ಯೋಚನೆ ಮಾಡಿಕೊಂಡು ಒಂದೇ ರೀತಿಯಾಗಿ ನಾವು ಬಾಳ್ವೆ ಮಾಡಿದ್ರಿಂದ ಅರ್ಧನಾದೀಶ್ವರರು ಅಂತ ಹೆಸರು ಪಡ್ಕೊಂಡಿದ್ದೀವಿ. ಜಗತ್ತಿಗೆ ಅದು ಕೂಡ ನಾವು ನಮ್ಮ ಒಂದು ವಿಚಾರನ ತಿಳಿಸ್ತಾ ಇದ್ದೀವಿ ಅಂತ ಇಲ್ಲಿ ಈಶ್ವರ ಪಾರ್ವತಿ ಹೇಳ್ತಾ ಇರೋದು. ಅದನ್ನು ಫಸ್ಟು ಬಿಡಿ. ನಾನಿಷ್ಟು ನೀನಿಷ್ಟು ಅಂತ ಹೇಳಿ ಗಂಡ ಹೆಂಡ್ತಿರು ಪೈಪೋಟಿ ಮಾಡೋದು ಬಿಡಿ. ಮೂರನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಶಿವ ತಪಸ್ಸು ಮಾಡ್ತಾ ಇದ್ದಾರೆ ಬೆಟ್ಟ ಗುಡ್ಡಗಳ ಮಧ್ಯೆ ಕೈಲಾಸದಲ್ಲಿ. ಶಾಂತಿಯಿಂದ ತಾಳ್ಮೆಯಿಂದ ಜಪ ಮಾಡ್ತಾ ಕೂತಿದ್ದಾರೆ. ಧ್ಯಾನದಿಂದ ನಿಮ್ಮ ಪರಿಸ್ಥಿತಿ ಸರಿಯಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮೌನದಿಂದ ಶಬ್ದ ಏನು ಆ ಕಡೆ ಈ ಕಡೆ ಶಬ್ದ ಕಡೆ ಗಮನ ಕೊಡದಿರ ನಿಮ್ಮ ಮೌನದಿಂದ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸ್ವಂತ ನಿಮ್ಮ ಗಮನ ನಿಮ್ಮ ಸ್ವಂತ ಯೋಚನೆ ಏನು ಮಾಡಬೇಕು, ನಾನೀಗ ಧ್ಯಾನ ಮಾಡೋಕ್ಕೆ ಕೂತಿದ್ದೀನಿ, ಅಲ್ಲೇ ನನ್ನ ಗಮನ ಇರಬೇಕು ಅಂತ ಆ ರೀತಿ ತಿಳ್ಕೊಂಡು ಧ್ಯಾನ ಮಾಡಿ. ಅದರಿಂದ ನಿಮಗೆ ಹೆಚ್ಚು ಉಪಯೋಗ, ದೇವರ ಶಕ್ತಿ ಕೂಡ ಸಿಗೋದಕ್ಕೆ ಅವಕಾಶ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮಲ್ಲೇ ಒಂದು ಶಕ್ತಿ ಇದೆ, ಅದನ್ನು ಕಂಡುಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಆಗಲೇ ಫಸ್ಟ್ ಫೈಲಲ್ಲೂ ಅದೇ ಬಂದಿತ್ತು, ಮತ್ತೊಮ್ಮೆ ಸೆಕೆಂಡ್ ಫೈಲಲ್ಲೂ ಇದೇ ಅರ್ಥ ತಿಳಿಸ್ತಾ ಇದ್ದಾರೆ ಈಶ್ವರ. ನೀವು ಧ್ಯಾನ ಜಪ ಮಾಡೋದ್ರಿಂದ ನಿಮ್ಮಲ್ಲೇ ಒಂದು ಶಕ್ತಿ ಇದೆ, ಅದನ್ನು ಕಂಡುಕೊಳ್ಳಿ. ನೀವು ಕಂಡು ಹಿಡಿದು ಅದನ್ನು
ಉಪಯೋಗಿಸ್ಕೊಳ್ಳಿ. ಹಂಗೆ ಅಂದ್ಬಿಟ್ಟು ನನಗೆ ಒಂದು ಶಕ್ತಿ ಇದೆ ಅಂದ್ಬಿಟ್ಟು ಮನಸ್ಸು ಹೆಂಗೆ ಹೋಗುತ್ತೋ ಹಂಗೆಲ್ಲ ಹೋಗೋದಲ್ಲ. ಮನಸ್ಸು ಯೋಚನೆ ಎರಡು ಒಂದು ಸಮವಾಗಿ ಯೋಚನೆ ಮಾಡ್ಕೊಂಡು ಹೋಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಶಿವಪ್ಪ. ನೀವು ತಾಳ್ಮೆ ಮತ್ತು ಅಹಂಕಾರ ಬಿಟ್ಟು ತಾಳ್ಮೆಯಿಂದ ಧ್ಯಾನ ಮಾಡೋದ್ರಿಂದ ಶಿವನ ಶಕ್ತಿ ನೀವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಮೌನದಲ್ಲಿ ಕೂತು ವಾಸ್ತವದಲ್ಲಿದ್ದು ಗಮನಿಸಿ, ಅದರಿಂದ ನಿಮಗೆ ತುಂಬ ಮನಸ್ಸಿಗೆ ತೃಪ್ತಿ, ಆರೋಗ್ಯಕ್ಕೆ ಶಕ್ತಿ ಎಲ್ಲವೂ ತಾನಾಗೇ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮೂರನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ದೇವರಿಗೆ ಮೊರೆ ಹೋಗಿ ಶಿವಪ್ಪ ಆಶೀರ್ವಾದ ಮಾಡ್ತಾ ಇದ್ದಾರೆ. ಶಿವನ ಕರುಣೆಗೆ ಪಾತ್ರರಾಗಿ ಸವಾಲುಗಳನ್ನು ಎದುರಿಸೋದಕ್ಕೆ ತಾಳ್ಮೆಯಿಂದ ನಿಭಾಯಿಸಬೇಕು. ನನಗೆ ನೀವು ಒಪ್ಪಿಸಿದ ಮೇಲೆ ಅದನ್ನು ನಾನು ನಿಮ್ಮ ಕೋರಿಕೆಗಳನ್ನ ನಡೆಸ್ಕೊಡ್ತೀನಿ ನಾನು ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ಕಾರಣಗಳು ಹಲವಾರು ಇರ್ಬೋದು, ಆದರೆ ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆ ನಿಮ್ಮ ಜೀವನಕ್ಕೆ ದಾರಿದೀಪ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ವತಂತ್ರಕ್ಕೆ ಅದು ಉಪಯೋಗ ಆಗುತ್ತೆ, ದುರುಪಯೋಗ ಮಾಡ್ಕೋಬೇಡಿ. ಪ್ರೀತಿಯಿಂದ ಮೀರಿದ್ದು ಯಾವುದೂ ಇಲ್ಲ. ಪ್ರೀತಿಯಿಂದ ಪಡ್ಕೊಳ್ಳೋದು ಹೆಚ್ಚಿದೆ. ಪ್ರೀತಿಯಿಂದ ಪ್ರತಿಯೊಂದು ಯಾವುದೇ ಆಗಲಿ, ಪ್ರೀತಿ ಅಂದರೆ ಗಂಡ ಹೆಂಡತಿ ಪ್ರೀತಿ ಅಲ್ಲ, ಪ್ರೇಮಿಗಳ ಪ್ರೀತಿ ಅಲ್ಲ, ಅಪ್ಪ ಅಮ್ಮನ ಪ್ರೀತಿ ಕೂಡ ಆಗಿರುತ್ತೆ, ಗಂಡ ಹೆಂಡತಿ ಪ್ರೀತಿ ಕೂಡ ಆಗಿರುತ್ತೆ, ಪ್ರೇಮಿಗಳದ್ದು ಪ್ರೀತಿ ಕೂಡ ಆಗಿರುತ್ತೆ, ತಂದೆ ಮಕ್ಕಳ ಪ್ರೀತಿ, ತಾಯಿ ಮಕ್ಕಳ ಪ್ರೀತಿ, ತಂದೆ ತಾಯಿಯರ ಪ್ರೀತಿ, ಹಿರಿಯರ ಪ್ರೀತಿ ಮತ್ತು ಪೂರ್ವಜರ ಪ್ರೀತಿ, ಇವೆಲ್ಲವೂ ಪ್ರೀತಿ ಅಂದರೆ ಇದು ಅರ್ಥವಾಗಿರುತ್ತೆ. ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಪ್ರೀತಿನ ಈ ರೀತಿ ನೀವು ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ಕಾರ್ಯಗಳು ಯಶಸ್ಸು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಶಿವಪ್ಪ. ಸಾರಿ, ಎಕ್ಸ್ಕ್ಯೂಸ್ ಮೀ. ಪ್ರೀತಿಗೆ ಮೀರಿದ ಯಾವುದೂ ಇಲ್ಲ. ತಾಳ್ಮೆಯಿಂದ ಪರಿಸ್ಥಿತಿಗಳನ್ನ ನಿಭಾಯಿಸಿ. ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಕೆಲಸ ಕಾರ್ಯಗಳು, ಕೋರ್ಟು ಕಚೇರಿಗಳು ಏನೇ ಇರಲಿ ಅದನ್ನು ತಾಳ್ಮೆಯಿಂದ ಪರಿಸ್ಥಿತಿನ ನಿಭಾಯಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೋರ್ಟು ಕಚೇರಿದು ಕೂಡ ಒಬ್ಬರಿಗೆ ಕನೆಕ್ಟ್ ಆಗಿದೆ. ಇದು ಯಾರಿಗೆ ಅಂತ ಗೊತ್ತಿಲ್ಲ, ತುಂಬ ಚಿಂತೆ ಮಾಡ್ತಿದ್ದೀರಾ, ಅವ್ರಿಗೂ ಕೂಡ ಹೇಳ್ತಾ ಇದ್ದಾರೆ ನಾನಿದ್ದೀನಿ. ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಕೋರ್ಟು ಕಚೇರಿ ವಿಚಾರದಲ್ಲಿ ಗೆಲುವು ಸಿಗುತ್ತೆ. ನೀನು ಧೈರ್ಯವಾಗಿರಬೇಕು. ಮನಸ್ಸು ಚಂಚಲ ಮಾಡಿಸ್ತಾರೆ, ಚಂಚಲ ಮಾಡ್ಕೋಬೇಡ ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ನಿಜ ಹೇಳಬಾರ್ದು ಅಂದ್ಬಿಟ್ಟು ಅಡೆತೊಡೆ ತುಂಬ ಮಾಡ್ತಾರೆ. ಮನಸ್ಸು ಚಂಚಲ ಆಗಬೇಕು ಅಂದ್ಬಿಟ್ಟು ಅಡ್ಡಿಪಡಿಸೋದಕ್ಕೆ ತುಂಬ ಜನ ಇರ್ತಾರೆ. ಅದನ್ನು ನಾನು ಮೀರಿ ನಿನಗೆ ಧೈರ್ಯ ಶಕ್ತಿ ನಾನು ಕೊಡ್ತೀನಿ, ನಿನ್ನ ಹಿಂದೆ ನಾನಿರ್ತೀನಿ, ನೀನು ಮುಂದೆ ನಡಿ, ನಾನು ಹಿಂದೆ ಇರ್ತೀನಿ ಅಂತ ಶಿವಪ್ಪ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಕೋರ್ಟು ಕಚೇರಿ ವಿಚಾರದಲ್ಲಿ ಗಾಬರಿ ಬೇಡ. ಸುಮಾರು ಜನ ನಿಮ್ಮ ಮೈಂಡನ್ನು ಮಿಸ್ಗೈಡ್ ಮಾಡ್ತಾರೆ. ಅದನ್ನು ಗಾಬರಿ ಪಟ್ಕೊಂಡು ಏನು ಹಿಂಗೆ ಮಾತಾಡ್ಬಿಟ್ರು, ಏನು ಹಿಂಗೆ ಹೇಳಿಬಿಟ್ರು, ಏನು ಹಿಂಗೆ ಪ್ರಶ್ನೆ ಕೇಳಿಬಿಟ್ರು ಅಂತ ಗಾಬರಿ ಪಡೋದು ಬೇಡ ಅಂತ ಶಿವಪ್ಪ ಇಲ್ಲಿ ಹೇಳ್ತಾ ಇದ್ದಾರೆ. ನನಗೆ ಒಪ್ಪಿಸ್ಬಿಟ್ಟು ನಿನ್ನ ಕೆಲಸ ನಾನೇನು ಕೊಟ್ಟಿದ್ದೀನಿ ಅದನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. 5ನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಮನಸ್ಸು ಶರಣಾಗತಿ ದೇವರಿಗೆ ಕೊಡಿ. ಭಾರತನ ಹೇಗೆ ರಕ್ಷಿಸಬೇಕು ಅಂತ ಶಿವನಿಗೆ ಗೊತ್ತಿದೆ.
ನಾನೆಲ್ಲ ಗಮನಿಸ್ತಾ ಇದ್ದೀನಿ. ಭಾರತನ ಹೇಗೆ ನಾನು ಕಾಪಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಎಷ್ಟೇ ಯುದ್ಧಗಳು ನಡೀತಾ ಇದ್ದರೂ ನಾನು ಭಾರತ ದೇಶನ ಹೇಗೆ ಕಾಪಾಡಬೇಕು ಅಂತ ನನಗೆ ಗೊತ್ತಿದೆ. ನನಗೆ ಒಪ್ಪಿಸ್ಬಿಟ್ಟು ನಿಮ್ಮ ಕರ್ತವ್ಯಗಳನ್ನ ಮಾಡಿ ಅಂತ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ನಿಮ್ಮ ಸ್ವಾತಂತ್ರ್ಯಗಳಿಗೆ ನಾನು ದಾರಿ ಮಾಡಿಕೊಡ್ತೀನಿ, ಚಿಂತೆ ಬೇಡ, ಯುದ್ಧಗಳಲ್ಲಿ ಗೆಲುವು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಬಿಕೆ ಮುಖ್ಯ, ಭರವಸೆ ಇಟ್ಕೊಂಡು ನಿಮ್ಮ ದೇಶದ ಬಗ್ಗೆ ಯುದ್ಧಗಳಲ್ಲಿ ಗೆಲುವು ಸಿಗುತ್ತೆ, ಧೈರ್ಯವಾಗಿ ಹೋರಾಟ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಶಿವಪ್ಪ. ದೇಶಕ್ಕಾಗಿ ಒಂದು ಮೆಸೇಜ್ ಕೊಟ್ಟರು ಈಶ್ವರ ತಂದೆ, ತುಂಬ ಧನ್ಯವಾದಗಳು ತಂದೆ. ನೀವೊಂದು ಮೆಸೇಜ್ ಕೊಟ್ಟು ಒಂದು ಉತ್ತರ ಕೊಟ್ಟರಲ್ಲ, ತುಂಬ ಭಾರತ ಕ್ಷೇಮವಾಗಿ ನೆಮ್ಮದಿಯಾಗಿ ಜೀವನ ಸಾಗೋದಕ್ಕೆ ಒಂದು ಉತ್ತರ ತಿಳಿಸಿದಿರಲ್ಲ, ನಿಮ್ಮ ಆಶೀರ್ವಾದ ಕೊಟ್ಟಿದ್ದೀರಲ್ಲ, ಧನ್ಯೋಸ್ಮಿ. ಇದು ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಸ್ವಾತಂತ್ರ್ಯನ ನೀವು ಬಿಟ್ಟುಕೊಡಬೇಡ್ರಿ. ಬೇರೆಯವರಿಗೆ ನಿಮ್ಮ ಸ್ವಾತಂತ್ರ್ಯನ ಮಾರ್ಕೊಳ್ಳೋದು ಬೇಡ. ನಿಮಗೆ ಇರುವ ಅಧಿಕಾರ ನಾನು ಕೊಟ್ಟಿರೋದು, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ನೀವು ದುಡ್ಡಿನ ಆಸೆಗೆ ನಿಮ್ಮ ಸ್ವಾತಂತ್ರ್ಯಕ್ಕೆ, ನಿಮ್ಮ ಸ್ವಭಾವಗಳನ್ನ, ನಿಮ್ಮ ಒಂದು ಪರಿಸ್ಥಿತಿಗಳನ್ನ, ಅದನ್ನು ದುರಾಸೆಗೆ ಹೋಗಿ ಮಾರ್ಕೋಬೇಡಿ. ನಿಮ್ಮ ಯೋಗ್ಯತೆಗಳನ್ನ ನಾನು ಕೊಟ್ಟಿರೋದನ್ನು ಬೇರೆಯವ್ರಿಗೆ ಮಾರ್ಕೊಳ್ಳೋದ್ರಿಂದ ನಾನೇನು ನಿಮಗೆ ಸ್ವಾತಂತ್ರ್ಯಕ್ಕೆ ಕೊಟ್ಟಿಲ್ಲ ಅಂತ ನನ್ನನ್ನು ಪ್ರಶ್ನೆ ಮಾಡೋದು ಬೇಡ ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ನಾನು ಕೊಟ್ಟಿರೋದನ್ನು ನಿಮ್ಮ ಸ್ವಾತಂತ್ರ್ಯಕ್ಕೆ ನೀವು ಅದನ್ನು ತಗೊಂಡೋಗಿ ಬೇರೆಯವ್ರಿಗೆ ಮಾರಾಟ ಮಾಡಿ ನಮ್ಮ ದೇಶನ ಬೇರೆಯವ್ರ ಕೈಗೆ ಕೊಡೋದ್ರಿಂದ ರಕ್ಷಣೆ ಮಾಡೋ ಶಿವಪ್ಪ ಅಂದರೆ ಹೇಗೆ ನಾನು ರಕ್ಷಣೆ ಮಾಡಲಿ? ಅದಕ್ಕೆ ನಿಮ್ಮ ಸ್ವಾತಂತ್ರ್ಯಕ್ಕೆ ನಾನು ಕೊಟ್ಟಿರೋದನ್ನು ಅದನ್ನು ಉಪಯೋಗಿಸ್ಕೊಳ್ಳಿ. ನಾನು ಭಾರತನ ಕಾಪಾಡೋದಕ್ಕೆ ಏನೇನು ಬೇಕೋ ಸಿದ್ಧತೆ ಮಾಡಿಸ್ತೀನಿ ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ಅವರು ಯಾವ ಮಾರ್ಗದಲ್ಲಿ ಬಂದ್ರೂ ನಾನು ಭಾರತನ ಯಾವ ರೀತಿ ಕಾಪಾಡಬೇಕು, ಭಾರತ ನನ್ನ ಜವಾಬ್ದಾರಿ ಕಾಪಾಡೋದು ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. 6ನೇ ಕಾರ್ಡು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಡಮರುಗ ಬಂದಿದೆ. ಶಿವಪ್ಪ ಡಮರುಗ ಬಾರಿಸ್ತಾ ಇದ್ದಾರೆ. ಶಿವಪ್ಪ ಇಲ್ಲಿ ಶಿವನ ಡಮರುಗ ಬಾರಿಸ್ತಾ ಇದ್ದಾರೆ. ವಿಶ್ವದಲ್ಲಿ ನಾನು ಬದಲಾವಣೆ ತರ್ತೀನಿ. ವಿಶ್ವದಲ್ಲೇ ಮೂಲೆ ಮೂಲೆಯಲ್ಲೂ ನಾನು ಡಮರುಗ ಬಾರಿಸಿ ನಾನು ಒಳ್ಳೆ ಬದಲಾವಣೆ ತರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಿಮ್ಮ ಮನಸ್ಸುಗಳು ಸಮಾಧಾನವಾಗಿ ಇಟ್ಟುಕೊಳ್ಳಿ. ಶಿವಶಕ್ತಿನ ಮುಂದೆ ಪ್ರತಿಯೊಬ್ಬರು ನೋಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೀವೇ ಗುರುತಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ ಶಿವಪ್ಪ. ಮೂಲೆ ಮೂಲೆಯಲ್ಲೂ ನನ್ನ ಡಮರುಗ ಸದ್ದು ಕೇಳಿಸತ್ತೆ. ಅದು ಯಾರು ಗಮನ ಕೊಟ್ಟು ಗಮನಿಸ್ತೀರೋ ಅಂಥವರಿಗೆ ಆ ಶಬ್ದ ಕೇಳುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆದಷ್ಟು ನಾನು ಪ್ರತಿಯೊಂದು ಮೂಲೆ ಪ್ರಕೃತಿಯಲ್ಲಿ ಮತ್ತು ವಿಶ್ವದಲ್ಲೇ ಮೂಲೆಯಲ್ಲೂ ನನ್ನ ಡಮರುಗ ಸದ್ದಿನಿಂದ ಪ್ರತಿಯೊಂದು ಒಳ್ಳೆಯದು ತರ್ತಾ ಇದ್ದೀನಿ. ಅದನ್ನು ಉಪಯೋಗಿಸ್ಕೊಳ್ಳೋದು, ನನ್ನ ಆಶೀರ್ವಾದನ ಪಡ್ಕೊಳ್ಳೋದು ಮುಖ್ಯವಾಗಿ ನಿಮಗೆ ಸೇರಿದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಕಾರ್ಡಿಂದ ಏನು ಹೇಳ್ತಾರೆ ಕೇಳೋಣ. ಒಟ್ಟಿನಲ್ಲಿ ಭಾರತಕ್ಕೆ ಒಂದು ವಿಷಯ ಶಿವಪ್ಪ ಕೊಟ್ರಲ್ಲ, ಅದು ಖುಷಿಯಾಯಿತು ನನಗೆ. ಥ್ಯಾಂಕ್ ಯು ಶಿವಪ್ಪ. ಏಂಜಲ್ಸ್
ಎಸ್ ಆರ್ ನೋ ತಿಳಿಸಿ. ಏಂಜಲ್ಸ್, ಯೂನಿವರ್ಸ್. ಮನಸ್ಸಿನಲ್ಲೇ ಪ್ರಶ್ನೆಗಳನ್ನ ಇಟ್ಕೊಂಡಿರೋರಿಗೆ ಎಸ್ ಆರ್ ನೋ ತಿಳಿಸಿ. ಯಾರು ಪ್ರಶ್ನೆ ಇಟ್ಕೊಂಡಿದ್ದೀರಾ ಅವರಿಗೆ ಎಸ್ ಆರ್ ನೋ. ಪ್ಲೀಸ್ ಏಂಜಲ್ಸ್. ಇಲ್ಲಿ 2 ಕಾರ್ಡ್ ಕೊಟ್ಟಿದ್ದಾರೆ ಏಂಜಲ್ಸು. ನಿಮಗೆ ಅವಕಾಶಗಳು ಇದೆ, ದೇವರ ಆಶೀರ್ವಾದಗಳು ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ದೇವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ, ಅದನ್ನು ತಗೊಳ್ಳಿ. ಮತ್ತು ಇನ್ನೊಂದು ಕಾರ್ಡ್ ಏನು ಕೊಟ್ಟಿದ್ದಾರೆ ಕೇಳಿ ನೋಡೋಣ. ಇನ್ನೊಂದು ಕಾರ್ಡಲ್ಲಿ ನಿಮ್ಮ ದೇವತೆಗಳನ್ನ ಕೇಳಿ, ಆದ್ದರಿಂದ ನಿಮಗೆ ಸೂಚನೆ ಮಾರ್ಗದರ್ಶನ ತೋರಿಸ್ತಾರೆ. ನೀವು ನಂಬಿರುವ ದೇವರುಗಳನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿ ಎಸ್ ಆರ್ ನೋ ಅನ್ನೋದಕ್ಕಿಂತ ಇಲ್ಲಿ ಎಲ್ಲ ಒಳ್ಳೆ ರೀತಿಯಾಗೆ ಮೆಸೇಜಸ್ ಕೊಟ್ಟಿದ್ದಾರೆ. ಹಾಗಾಗಿ ಖುಷಿಯಾಗಿರಿ. ಈ ರೀಡಿಂಗಲ್ಲಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಈ ರೀಡಿಂಗಲ್ಲಿ ನೋಡಿ ನಮಗೆ ಸಮಾಧಾನ ಆಗಿದೆ, ಈ ಒಂದು ಮೆಸೇಜಸ್ಸು ನಮಗೆ ಕನೆಕ್ಟ್ ಆಗಿದೆ ಅಂತ ಅನ್ನೋರು ಕಮೆಂಟಲ್ಲಿ ಮೊದಲನೇದು 2ನೇದು ಯಾವುದು ನಿಮಗೆ ಆಯ್ಕೆ ಆಗುತ್ತೆ, ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗೆ ಕನೆಕ್ಟ್ ಆಗುತ್ತೆ, ಅವರು ಕಮೆಂಟಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡು ಕಮೆಂಟಲ್ಲಿ ತಿಳಿಸಿ. ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟಲ್ಲಿ ಹಾಕಿ. ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಸಬ್ಸ್ಕ್ರೈಬ್ ಎಲ್ಲರೂ ಮಾಡಿಕೊಂಡು ನೋಡಿ. ಅದರಿಂದ ನಿಮಗೆ ನಿಮಗೂ ಉಪಯೋಗ ಇದೆ. ನಾವು ಹಾಕೋ ವಿಡಿಯೋಗಳು ಹಿಂದೆ ಬರುವ ತಕ್ಷಣ ನೋಡಲಿಕ್ಕೆ ಅವಕಾಶ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ತಾ, ಇದುವರೆಗೂ ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು. ಹೀಗೆ ಫಾಲೋ ಮಾಡ್ತಾಯಿರಿ, ನೋಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳಿಕೊಂಡು ಥ್ಯಾಂಕ್ ಯು ಹೇಳ್ತೇನೆ. ಶಿವಪ್ಪ ಈಶ್ವರ ಅರ್ಧನಾದೀಶ್ವರ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯೋಸ್ಮಿ.